ಕನ್ನಡದ ಆನ್ಲೈನ್ ತರಗತಿಗೆ 54ನೇ ಆನ್ಲೈನ್ ತರಗತಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಳೆದ ತರಗತಿಯಲ್ಲಿ ವಿಶೇಷವಾಗಿ ನಮ್ಮ ದಣಿಗಳ ಬೆಳ್ಳಿಲೋಟ ನಾಗವೇಣಿಯವರ ಒಂದು ವಿಶೇಷವಾದಂಥ ಅನುಭವಾತ್ಮಕವಾದಂಥ ಅವ್ರದ್ದೇ ಆದಂಥ ಒಂದು ಪರಿಸರದಲ್ಲೇ ನಡೆದಂಥ ಒಂದು ಘಟನೆಯನ್ನು ಆಧಾರವಾಗಿಟ್ಕೊಂಡು ಬರೆದಿರುವಂಥ ಒಂದು ಪ್ರತಿಭಟನಾತ್ಮಕವಾದಂಥ ಭಾಗವಾಗಿರುವಂಥ ದಣಿಗಳ ಬೆಳ್ಳಿಲೋಟ ಗದ್ಯವನ್ನು ಪ್ರಾರಂಭ ಮಾಡಿದ್ದು. ಹಾಗಾದರೆ ಆ ಗದ್ಯದ ಮುಂದೆ ಹೇಗಾಯಿತು, ಆ ಹೊಳೆ ಯಾವ ರೀತಿಯ ಅಪವಾದವನ್ನು ತರ್ತು, ಅಪವಾದವನ್ನು ತರಲಿಕ್ಕೆ ಕಾರಣವೇನು ಅನ್ನೋಂಥ ಒಂದಷ್ಟು ವಿಚಾರಗಳನ್ನ ಈಗ ಚರ್ಚೆ ಮಾಡುವಂಥ ಸಮಯ. ಬನ್ನಿ. ಹೀಗೆ ದಣಿ ಹಾಗೂ ಹೊಳೆಯ ನಡುವೆ ಇನ್ನೂ ಸಮರ ನಡೆಯುತ್ತಿದ್ದ ಆ ಶ್ರಾವಣ ಮಾಸದ ಮುಂಜಾನೆ ಬಾಲಕ ಗುಡ್ಡ ತೋಟದ ಅಂಚಿನಲ್ಲಿ ಕೂತು ಬೂದಿಯಿಂದ ತಿಕ್ಕಿದ್ದ ಪಾತ್ರೆಗಳು ಹೊಳೆಯ ನೀರಿನಲ್ಲಿ ಜಾಲಾಡಿಸುತ್ತಿದ್ದ. ಹೊಳೆಯ ನೀರು ವಾರಗಟ್ಟಲೆ ಅಲ್ಲೇ ನಿಂತು ದಣಿಗಳ ತೋಟದ ಅಂಚು ತುಳುವ ಹಲಸಿನಂತೆ ಮೆತ್ತಗಾಗಿತ್ತು ಎಂಬುದು ಆ ಪುಟ್ಟ ಬಾಲಕನಿಗೆ ಅದು ಹೇಗೆ ತಿಳಿದೀತು? ಹಿಂದಿನ ದಿನ ರಾತ್ರಿ ಊರ ವಿಷ್ಣುಮೂರ್ತಿ ದೇವಳದಲ್ಲಿ ನಡೆದ ಹರಿಕಥಾ ಕಾಲಕ್ಷೇಪದಲ್ಲಿ ಹರಿದಾಸರು ಹೇಳಿರುವ ಉಪಕಥೆಗಳನ್ನು ನೆನಪಿಸಿಕೊಂಡೇ ನಗುತ್ತಾ ಪಾತ್ರೆ ಬಳಗುತ್ತಿದ್ದ ಆ ಬಾಲಕನಿಗೆ ಕಾಲಡಿಯ ಮಣ್ಣು ಕುಸಿಯಬಹುದೆನ್ನುವ ಅಂದಾಜೂ ಇಲ್ಲ, ಪರಿಜ್ಞಾನವೂ ಇಲ್ಲ. ಕಾಲಡಿಯ ಮಣ್ಣು ಮೆಲುವಾಗಿ ಕುಸಿದು ಹೊಳೆಗೆ ಜಾರಿತು. ಕ್ಷಣ ಮಾತ್ರದಲ್ಲೇ ಗುಡ್ಡನ ಜೊತೆ ದಣಿಗಳ ಮನೆಯ ಪಾತ್ರೆ, ಸೌಟು, ಕೊಳಗ, ತಪ್ಪಲೆಗಳೆಲ್ಲವೂ ನೀರು ಪಾಲಾದವು. ಗುಡ್ಡನೇನು ಸಾಮಾನ್ಯನ ಪೋರನೆ, ಆತನ ಈಜಿಗೆ ಮೀನುಗಳೇ ನಾಚಬೇಕು. ಈಜಿ ಮೇಲೆ ಬಂದವ ನೇರ ಧಾವಿಸಿದ್ದು ಅಪ್ಪ ಕುದುಪನತ್ತ. ದಣಿಗಳ ತೋಟದಲ್ಲಿ ತೆಂಗಿನ ಬುಡ ಬಿಡಿಸುವ ಕಾಯಕದಲ್ಲಿ ಮಗ್ನನಾಗಿದ್ದ ಕುದುಪನಿಗೆ ಮಗನ ಮಾತು ಕೇಳಿ ಎದೆ ಬಡಿತ ಸ್ಥಗಿತಗೊಂಡಂತಾಯಿತು. ಬಂದು ನೋಡುತ್ತಾನೇನೋ, ಮುಸುರೆ ಪಾತ್ರೆಗಳೆಲ್ಲವೂ ಹೊಳೆಯ ಪಾಲಾಗಿವೆ. ದಣಿಗಳಿಗೇನಾದರೂ ಈ ಸುದ್ದಿ ತಿಳಿದರೆ ಅವರ ಸಿಟ್ಟಿನ ಭರಕ್ಕೆ ತಾವೆಲ್ಲರೂ ಹೊಳೆ ಪಾಲಾಗುವುದು ಖಂಡಿತ ಎಂದು ಯೋಚಿಸಿದವನೇ ತಟ್ಟನೆ ಮೈಯ ಬಟ್ಟೆ ಬರೆಗಳನ್ನೆಲ್ಲ ಜಾರಿಸಿ ಅತ್ತೆಸೆದು ಕೊಮಣಾಲಂಕೃತನಾಗಿ ಹೊಳೆಯಲ್ಲಿ ಮುಳುಗಿ ನೆಲಕಚ್ಚಿರುವ ಪಾತ್ರೆಗಳಿಗಾಗಿ ಜಾಲಾಡತೊಡಗಿದ್ದ. ಕುಸಿದ ಮಣ್ಣಡಿಯಲ್ಲಿ ಸಿಕ್ಕುವಷ್ಟು ಪಾತ್ರೆಗಳು ಸಿಕ್ಕವು, ಇನ್ನೆಷ್ಟು ಪಾತ್ರೆಗಳು ಸಿಗಬೇಕು ಕುದುಪನಿಗೆ ಅಂದಾಜಿಲ್ಲ. ಮುಸರೆಯ ಪಾತ್ರೆಗಳ ಒಡೆಯ ಮಗನನ್ನು ಕೇಳಿದರೆ ಆತ ತೋರು ಬೆರಳುಗಳನ್ನು ಬಾಯೊಳಗಿರಿಸಿಕೊಂಡು ಮೌನ ಮುದ್ರೆಯಲ್ಲಿದ್ದಾನೆ. ಹಾಗೂ ಹೇಗೂ ಚಡ್ಡಿ ಒದ್ದೆ ನೀರಾಗಿದೆ, ಮತ್ತೊಮ್ಮೆ ತಾನು ಈ ತುಂಬಿದ ಹೊಳೆಯಲ್ಲಿ ಯಾಕೆ ಈಜಾಡಬಾರದು, ಅಪ್ಪನಲ್ಲಿ ಕೇಳುವುದೋ ಬಿಡುವುದೋ ಎಂಬ ಯೋಚನೆಯಲ್ಲಿದ್ದ ಗುಡ್ಡ. ನೋಡಿ, ಮಕ್ಕಳ ಒಂದು ಮನೋಭಾವ ಹೇಗಿರುತ್ತೆ ಅನ್ನೋದಕ್ಕೊಂದು ಸುಂದರವಾದಂಥ ಸಾಕ್ಷಿಯನ್ನು ಲೇಖಕರು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡಿ, ಹೀಗೆ ದಣಿ ಹಾಗೂ ಹೊಳೆಯ ನಡುವೆ ಸಮರ ನಡೆಯುತ್ತಿದ್ದಂಥ ಶ್ರಾವಣ ಮಾಸದ ಮುಂಜಾನೆ. ಯಾಕೆಂದರೆ ಇಲ್ಲಿ ದಣಿ ಹೊಳೆಯನ್ನು ನುಂಗುವ ಪ್ರಯತ್ನ ಮಾಡ್ತಾ ಇದ್ದರೆ, ಹೊಳೆ ತನ್ನ ಜಾಗವನ್ನು ನುಂಗಿಕೊಂಡು ತನ್ನ ಅಸ್ತಿತ್ವವನ್ನು ಕಾಪಾಡುವಂಥ ಪ್ರಯತ್ನ ಮಾಡ್ತಾ ಇದೆ. ಒಂದು ಕಡೆ ಹೊಳೆ ದಿನದಿಂದ ದಿನಕ್ಕೆ ತೋಟದ ಕಡೆ ನುಗ್ತಾ ಇದೆ, ಇನ್ನೊಂದು ಕಡೆ ಆ ಹೊಳೆಯನ್ನು ಒತ್ತರಿಸಲಿಕ್ಕೆ ಬೇಕಾಗಿರುವ ಎಲ್ಲ ಪ್ರಯತ್ನಗಳನ್ನ ಮಾಡಿರುವಂಥ ದಣಿಗೆ ಇನ್ನಿಲ್ಲದ ಚಿಂತೆ ಕಾಡ್ತಾ ಇದೆ. ಒಟ್ಟಾರೆ ತೋಟದೊಳಗೆ ವಾರಗಟ್ಟಲೆ ನೀರು ನಿಂತಿದೆ, ಮಳೆ ಬಿಡ್ತಾ ಇಲ್ಲ, ನದಿ ನೀರು ಕಡಿಮೆ ಆಗ್ತಾ ಇಲ್ಲ. ಹಾಗಾಗಿ ಈಗ ದಣಿ ಮತ್ತು ಹೊಳೆಯ ನಡುವೆ ಸಮರ ನಡೆಯುತ್ತಿದ್ದ, ಸಮರ ಅಂದರೆ ಹೋರಾಟ ಅಥವಾ ಯುದ್ಧವೇ ನಡೀತಿದ್ದಂಥ ಆ ಶ್ರಾವಣ ಮಾಸದಲ್ಲಿ ಆಗಬಾರ್ದಂಥ ಒಂದು ಘಟನೆ ಆಗಲಿಕ್ಕೆ ಪ್ರಾರಂಭ ಆಗಿದೆ. ಮುಂಜಾನೆ ಬಾಲಕ ಗುಡ್ಡ ತೋಟದ ಅಂಚಿನಲ್ಲಿ ಕೂತು ಬೂದಿಯಿಂದ ತಿಕ್ಕಿದ ಪಾತ್ರೆಗಳ ಹೊಳೆಯ ನೀರಿನಲ್ಲಿ ಜಾಲಾಡಿಸುತ್ತಿದ್ದ. ಯಾಕೆಂದರೆ ನಮ್ಗೆ ಗೊತ್ತಿದೆ, ಗುಡ್ಡ ಪಾತ್ರೆ ಬೆಳಲಿಕ್ಕೆ ಹೋಗಿದ್ದಾನೆ. ಪಾತ್ರೆ ಬೆಳಗ್ಲಿಕ್ಕೆ ಹೋದಂಥ ಗುಡ್ಡ ಮೀನು ಹಿಡಿಯೋ ಪ್ರಯತ್ನ ಮಾಡ್ತಾನೆ. ಆ ಪಾತ್ರೆಗಳ ಜೊತೆ ಉಜ್ಜಾಟ ಮಾಡ್ತಾನೆ, ಏನೇನೋ ಕಲ್ಪನೆ ಮಾಡಿಕೊಂಡು ಯಾಕಂದರೆ ಮಗುವಿನ ಹುಡುಗಾಟ, ಮಗು ಅದು ತಪ್ಪು ಅಂತಲೂ ನಾವು ಹೇಳಾಗಿಲ್ಲ. ಅಂಥ ಹುಡುಕಾಟದ ಬುದ್ಧಿಯ ಮಗು ಸಹಜವಾಗಿ ತನಗನ್ಸಿದ ಕ್ರಿಯೆಯನ್ನು ಮಾಡ್ತಾನೆ ತಾನು ಪಾತ್ರೆಯನ್ನು ಬೆಳಗ್ತಾ ಇದೆ. ಹಾಗೆ ಇಲ್ಲಿ ನೋಡಿ, ಸರಿ, ಬಾಲಕ ಗುಡ್ಡ ತೋಟದ ಅಂಚಿನಲ್ಲಿ, ಅವನಿನ ಹೊಳೆ ಒಳಗೆ ಬಂದಿಲ್ಲ, ತೋಟದ ಅಂಚಲ್ಲಿ ಕೂತವನು. ಯಾಕೆಂದರೆ ನೀರು ತೋಟದ ಅಂಚಿನವರೆಗೂ ಹೋಗಿದೆ ಅಂದರೆ ಅರ್ಥ ಏನು, ಅಲ್ಲಿವರೆಗೂ ಹೊಳೆ ಇತ್ತು ಅಂತ ಅರ್ಥ. ಆ ಹೊಳೆ ಇದ್ದಿದ್ದನ್ನ ಮನುಷ್ಯ ತನ್ನ ಸ್ವಾರ್ಥಕ್ಕೆ ಮಣ್ಣಾಕಿ ಎತ್ತರ ಮಾಡ್ಕೊಂಡು ತೋಟ ಮಾಡ್ಕೊಂಡಿದ್ದಾನೆ. ಆ ತೋಟ ಮಾಡ್ಕೊಳ್ಳುವಂಥ ಅಬ್ಬರದಲ್ಲಿ ಹೊಳೆಯ ಒಂದು ಪರಿಸರ ಚಿಕ್ಕದಾಗುತ್ತೆ. ಆ ಪರಿಸರ ಚಿಕ್ಕದಾಗದ ಸಹಜವಾಗಿ ಹೊಳೆ ಪ್ರಕ್ಷುಬ್ಧವಾದಾಗ ಆ ಸೈಡಲ್ಲಿ ಕಟ್ಟಿರುವಂಥ ಅಷ್ಟು ತೋಟವನ್ನು ಕಿತ್ಕೊಂಡು ಹೋಗುತ್ತೆ. ಹಾಗೆ ತೋಟದ ಮುಕ್ಕಾಲು ಭಾಗ ನೀರಿನಲ್ಲಿ ಮುಚ್ಚಿ ಹೋಗ್ಬಿಟ್ಟಿದೆ. ಆ ಎಡ್ಜಲ್ಲಿ ಅಂದರೆ ಆ ಒಂದು ಮೂಲೆಯಲ್ಲಿ, ಆ ನೀರಿನ ಒಂದು ಅಂಚಿನಲ್ಲಿ ಕೂತು ಆತ ಪಾತ್ರೆಯನ್ನು ತೊಳಿತಾ ಇದ್ದಾನೆ, ತೊಳೆದ ಪಾತ್ರೆಗಳನ್ನ ಜಾಲಾಡಿಸ್ತಾ ಇದ್ದಾನೆ. ಹೊಳೆಯ ನೀರು ವಾರಗಟ್ಟಲೆ ಅಲ್ಲೇ ನಿಂತು ದಣಿಗಳ ತೋಟದ ಅಂಚು ತುಳುವ ಹಲಸಿನಂತೆ ಮೆತ್ತಗಾಗಿತ್ತು. ಹೊಳೆ ನೀರು ವಾರಗಟ್ಟಲೆ ಅಲ್ಲೇ ನಿಂತಿದೆ. ಯಾಕೆ ನೀರಿಳಿಯಕ್ಕೆ ಒಂದು ಅವಕಾಶವೇ ಸಿಕ್ಕಿಲ್ಲ. ಇನ್ನೇನು ನೀರು ಇಳಿಯುತ್ತೆ ತಾಳು ಅನ್ನೋಷ್ಟಕ್ಕೆ ಇನ್ನೊಂದು ಮಳೆ,
ನೀರು ಇಳಿಯುತ್ತಾಳು ಅನ್ನೋದು ಮತ್ತಷ್ಟು ಮಳೆ ಬರ್ತಾ 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 ಅರ್ಧ ಅಡಿ ಜಾಸ್ತಿ ಆಯಿತು ಹೊರತು ನೀರು ಕಡಿಮೆ ಆಗುವಂಥ ಪ್ರಮೇಯನೇ ಇಲ್ಲ. ಒಂದು ವಾರ 15 ದಿವಸದಿಂದ ನೀರು ಆ ತೋಟದಲ್ಲಿ ನಿಂತು ಮೊದಲೇ ಮಣ್ಣು ಗೊತ್ತಿರ್ಬೇಕು ನಿಮಗೆ. ಏನು ಹೊಳೆಯ ಮಧ್ಯದಿಂದ ಮಣ್ಣನ್ನು ತಂದು ಬೇಸಿಗೆ ಟೈಮಲ್ಲಿ ಹಾಕಿರೋ ಮಣ್ಣದು, ಭದ್ರವಾದ ಮಣ್ಣು ಅಲ್ಲ. ಆ ಮಣ್ಣು ಮಣ್ಣಾಗಿರೋದ್ರಿಂದ ನೀರು ನಿಂತಾಗ ಅದು ಹೆಂಗಾಗುತ್ತೆ ಅಂದರೆ ತುಳುವ ಹಲಸಿನಂತೆ, ಅಂದರೆ ಆ ಮಾಗಿ ಸಂಪೂರ್ಣವಾಗಿ ಎಲ್ಲ ಮೆತ್ತಗಾಗಿ ಕೊಚ್ಚೆ ಥರ ಆಗಿರುತ್ತಲ್ಲ ಹಳಸಿನ ಹಣ್ಣು, ಹಳಸಿನ ಹಣ್ಣಿನ ಥರ. ಅಂದರೆ ಹಳಸಿನ ಹಣ್ಣೊಳಗೆ ಕೈಗೆ ಪುಸ್ತಕಂತ ಹೋಗುತ್ತಲ್ಲ ದೊಡ್ಡ ಹಣ್ಣಿನೊಳಗೆ, ನಾನು ಹೇಳ್ತಿರೋದು ಹಳಸಿನ ತೊಳೆ ಅಲ್ಲ. ಹಳಸಿನ ಹಣ್ಣು ಪೂರ್ತಿ ಮಾಗಿ ಮೇಲೆ ಎಲ್ಲ ಕೊಳತೋಗೋ ಮಟ್ಟಕ್ಕೆ ಬಂದಾಗ ಪಿಚ್ಕ ಅನ್ನಂಗೆ ಆಗಿರುತ್ತಲ್ಲ, ಹಂಗೆ ಆ ನೆಲ ಕೂಡ ತುಳುವು ಹಲಸಿನಂತೆ, ಅಂದರೆ ಹಲಸಿನ ಹಣ್ಣು ಮಾಗಿದಾಗ ಆಗುತ್ತಲ್ಲ ಅಂಥದ್ದೊಂದು ಸ್ವರೂಪದಲ್ಲಿ ಆ ಮಣ್ಣು ಮೆತ್ತಗೆ ಆಗೋಗ್ಬಿಟ್ಟಿದೆ ನೋಡಿ, ಮೆತ್ತಗಾಗಿದೆ ಎಂಬುದು ಆ ಪುಟ್ಟ ಬಾಲಕನಿಗೆ ಅದು ಹೇಗೆ ತಿಳಿದಿತ್ತು? ಮಗುಗೆ ಅದು ಗೊತ್ತಿಲ್ಲ, ದೊಡ್ಡವ್ರಿಗೆ ಗೊತ್ತು. ಇದು ಹಾಕಿರೋ ಮಣ್ಣು ಹೋದ ವರ್ಷ ಇದೆ, ಹೊಳೆಯ ಮಡಿಲಿಂದ ತಂದು ಈ ಮಣ್ಣನ್ನು ಹಾಕಿ ದರೆ ಅಂದರೆ ಗೊತ್ತಲ್ಲ, ಗೋಡೆ ಕಟ್ಟಿ ಸಮತಟ್ಟು ಮಾಡಿದ್ದೀವಿ. ಈ ಮಣ್ಣು ಇನ್ನೂ ಭದ್ರ ಆಗಿಲ್ಲ, ಈ ಮಣ್ಣು ಭದ್ರ ಆಗೋಕ್ಕೆ ಇನ್ನೂ ಒಂದು 5 ವರ್ಷ ಬೇಕು. 5 ವರ್ಷ ಎಲ್ಲಿ ಬಿಡುತ್ತೆ ಹೊಳೆ, ಪ್ರತಿ ವರ್ಷನೂ ಕಿತ್ಕೊಂಡು ಹೋಗುತ್ತೆ. ಹಾಗಾಗಿ ಅಂದ್ಕೊಂಡು ಆ ಮಣ್ಣು ಕುಸಿಯುತ್ತೆ ಅನ್ನೋದು ದೊಡ್ಡವ್ರಿಗೆ ಗೊತ್ತಿರುತ್ತೆ. ಆದರೆ ಈ ಪುಟ್ಟ ಪೋರನಿಗೆ 15 ವರ್ಷದ ಈ ಮಗುವಿಗೆ 8 ವರ್ಷದ ಈ ಮಗುವಿಗೆ ಖಂಡಿತ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಬನ್ನಿ ಸರಿ, ಹಾಗಾಗಿ ತುಳುವ ಹಲಸಿನಂತಾಗಿದ್ದ ಆ ಒಂದು ಮಣ್ಣು ಜರುಗಬಹುದು ಅಥವಾ ಜಾರಬಹುದು ಅಂತ ಬಾಲಕನಿಗೆ ಹೇಗೆ ಗೊತ್ತಿತ್ತು? ಹಿಂದಿನ ದಿನ ರಾತ್ರಿ ಊರ ಕೃಷ್ಣಮೂರ್ತಿ ದೇವಳದಲ್ಲಿ ನಡೆದ ಹರಿಕಥಾ ಕಾಲಕ್ಷೇಪದಲ್ಲಿ ಹರಿದಾಸರು ಹೇಳಿರುವ ಉಪಕಥೆಗಳನ್ನು ನೆನಪಿಸಿಕೊಂಡೇ ನಗುತ್ತಾ ಪಾತ್ರೆ ಬೆಳಗುತ್ತಿದ್ದ ನೋಡಿ. ಇಂದಿನ ದಿನ ಪೂರ್ತಿ ರಾತ್ರಿ ಮಗು ಮಲಗಿಲ್ಲ, ಯಾಕೆಂದರೆ ಅವತ್ತಿಗೆ ಈಗಾದರೂ ನಮಗೆ ಟಿ ವಿ ಇದೆ, ಮತ್ತೊಂದು ಕೆಲವು ಮಾಧ್ಯಮಗಳಿದ್ದಾವೆ. ಆದರೆ ಅವತ್ತಿನ ಕಾಲಕ್ಕೆ ಅಥವಾ ಇವತ್ತಿಗೂ ಕೂಡ ಹಳ್ಳಿಗಾಡಲ್ಲಿ ಅವಕ್ಕೆ ಒಂದು ಮನರಂಜನೆಯ ಮಾಧ್ಯಮ ಅಂದರೆ ನಾಟಕಗಳು, ಬಯಲಾಟಗಳು, ಯಕ್ಷಗಾನಗಳು, ಹರಕಥೆಗಳು, ಇಂಥವು ಶನಿಕಥೆಗಳು, ಇವೆಲ್ಲ ರಾತ್ರಿ ಹೊತ್ತು ಎದ್ದಿದ್ದು ಒಂದಷ್ಟು ಮಾಹಿತಿಯನ್ನು ಮತ್ತು ಆನಂದವನ್ನು ಮತ್ತು ವಿಶೇಷವಾದ ಒಂದು ಅನುಭವವನ್ನು ಪಡೆಯುವಂಥ ಒಂದು ದಿನಗಳಾಗಿರ್ತವೆ ಮತ್ತು ಒಂದು ಸಂದರ್ಭಗಳಾಗಿರ್ತವೆ. ಹಾಗಾಗಿ ಅದರಲ್ಲೂ ಕೂಡ ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ವಿಶೇಷವಾಗಿ ಈ ಒಂದು ಯಕ್ಷಗಾನ, ಬಯಲಾಟಗಳು ಮತ್ತು ಕಥಾ ಕಾಲಕ್ಷೇಪಗಳು, ಹರಿಕಥಾ ಕಾಲಕ್ಷೇಪಗಳು ಇಂಥವು ಬಹಳ ವಿಶೇಷವಾಗಿ ನಡೀತವೆ. ಆ ರೀತಿ ವಿಷ್ಣು ದೇವಾಲಯದಲ್ಲಿ ಒಂದು ವಿಶೇಷವಾದಂಥ ಹರಿಕಥಾ ಕಾಲಕ್ಷೇಪವನ್ನು ಇಟ್ಕೊಂಡಿದ್ದಾರೆ. ಆ ಕಾಲಕ್ಷೇಪ ಅಂದರೆ ಕಥೆ ಹೇಳುವಂಥದ್ದು. ಆ ಕಾಲಕ್ಷೇಪದಲ್ಲಿ ಹರಿದಾಸರು ಮನರಂಜನೆಗಾಗಿ ಒಂದು ಹೊಸ ಹಾಸ್ಯಭರಿತವಾದ ಕಥೆಗಳನ್ನ ಸೇರಿಸಿ ಹೇಳ್ತಾರೆ. ಅದನ್ನು ಉಪಕಥೆಗಳು ಅಂತ ಕರಿತೀವಿ. ಆ ಉಪಕಥೆಗಳನ್ನು ಕೇಳಿ ನೆನಪಿಸ್ಕೊಂಡು ಖುಷಿ ಆಗ್ತಾಯಿತ್ತು ಅವನಿಗೆ. ಹೆಂಗೆ ಹೇಳಿದ್ರು ಅಲ್ವಾ, ನೆನ್ನೆ ಎಷ್ಟು ಬಿದ್ದು ನಗಂಗೆ ಹೇಳ್ಬಿಟ್ರು. ಅವನು ಬತ್ತಿದ್ದಂತೆ ಹೊಟ್ಟೆ ಡುಮ್ಮಣ್ಣ ಜಾರ್ಬಿಟ್ಟಿದ್ದಕ್ಕೆ ಆ ಹೊಟ್ಟೆ ಗುಡ್ಕೊಂಡು ಹೋಗ್ಬಿಡ್ತಂತೆ. ಇಂಥ ಕಥೆಗಳನ್ನ ನೆನಪಿಸ್ಕೊಂಡಾಗ ನಗ್ತಾ ತನ್ನ ಕೆಲಸ ಮಾಡ್ತಾ ಇರುವಂಥ ಆ ಮಗುಗೆ ಕಾಲಡಿಯ ಮಣ್ಣು ಮೆಲುವಾಗಿ ಕುಸಿದು ಬಾಲಕನಿಗೆ ಕಾಲಡಿಯ ಮಣ್ಣು ಕುಸಿಯಬಹುದೆನ್ನುವ ಅಂದಾಜಿಲ್ಲ. ನನ್ನ ಕಾಲಡಿಯಲ್ಲಿರುವಂಥ ಮಣ್ಣು ಕುಸಿದು ಈ ಒಂದು ನದಿ ಒಳಗೆ ಹೊರಟೋಗ್ಬಿಡುತ್ತೆ ಎಂಬಂಥ ಯಾವ ಯೋಚನೆಯೂ, ಅಂದಾಜು, ಕಲ್ಪನೆಯೂ ಕೂಡ ಆ ಮಗುಗಿಲ್ಲ. ಪರಿಜ್ಞಾನವೂ ಇಲ್ಲ, ಅದ್ರ ಬಗ್ಗೆ ಅವನಿಗೆ ಒಂದು ಆಗಬಹುದು ಅನ್ನುವಂಥ ಯೋಚನೆ ಕೂಡ ಇಲ್ಲ. ಕಾಲಡಿಯ ಮಣ್ಣು ಮೆಲುವಾಗಿ ಕುಸಿದು ಒಳಗೆ ಜಾರಿತು. ಯಾಕೆಂದರೆ ಭಾಳ ದಿನಗಳಿಂದ ನಿಂತಿರುವಂಥ ಮಣ್ಣು ಮತ್ತು ಮಣ್ಣು ನೆಂದು ಮೆತ್ತಗಾಗಿರುವ ಮಣ್ಣು ಆ ನೀರಿನ ಒಂದು ಹೊರತೆಗೆ ಅಥವಾ ನೀರಿನ ಒಂದು ಸೆಳೆತಕ್ಕೆ ಬಲಿಯಾಗಿ ಈ ಮಗು ತುಳ್ಕೊಂಡು ನಿಂತಿರೋದ್ರಿಂದ ಪುಸುಕ್ಕನೆ ಜಾರಿತು. ನಿಮಗೆ ಗೊತ್ತಿರಬೇಕು, ನೀರು ನಿಂತಿರೋಂಥ ಜಾಗದಲ್ಲಿ ಹತ್ರಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಯಾಕಂದರೆ ಮಣ್ಣು ಮೆತ್ತವಿರೋಂಥ ಮಣ್ಣು ಕಸ್ಕೊಂಡು ನೀರೊಳಗೆ ಬಿದ್ದೋಗೋ ಸಾಧ್ಯತೆ ಇದೆ. ಅದೇ ಥರ ಪ್ರಸಂಗ ಇಲ್ಲಾಯಿತು. ಬಾಲಕನ ಕಾಲಡಿಯ ಮಣ್ಣು ಕುಸಿದು ಅದು ಹೊಳೆಗೆ ಜಾರಿತು. ಕ್ಷಣ ಮಾತ್ರದಲ್ಲಿ ಗುಡ್ಡನ ಜೊತೆ ದನಿಗಳ ಮನೆಯ ಪಾತ್ರೆ, ಸೌಟು, ಕೊಳಗ, ತಪ್ಪಲೆಗಳೆಲ್ಲವೂ ನೀರು ಪಾಲಾದವು. ಕ್ಷಣ ಮಾತ್ರದಲ್ಲಿ ಗುಡ್ಡನೂ ಕೂಡ ಪಾತ್ರೆ ಸಮೇತ ಸ್ವಯಂತ ನೀರೊಳಗೆ ಜಾರ್ಕೊಂಬಿಟ್ಟು ನಮಗೀಗ ಆತಂಕ ಆಗುತ್ತೆ. ಪಾತ್ರೆಗಳು ಹೋಯ್ತು ನಿಜ, ಗುಡ್ಡ ಹೊರಟೋದ್ನಲ್ಲ. ಆದರೆ ಆತಂಕ ಬೇಡ, ಇಲ್ಲಿ ಪಾತ್ರೆಗಳು ಮಾತ್ರ ಹೋಯ್ತು, ಗುಡ್ಡ ಹೋಗುವಂಥ ಪರಿಸ್ಥಿತಿ ಇಲ್ಲ. ಯಾಕೆಂದರೆ ಹಳ್ಳಿ ಕಡೆ ಏನು ಮರೆತರು ಜನ ಈಜಾಡೋದನ್ನ ಕಲ್ತಿರ್ತಾರೆ. ಅದಕ್ಕೆ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ಮರ ಹತ್ತೋದು ಮರಿಬೇಕು, ಈಜಾಡೋದು ಕಲಿಬೇಕು ಅಂತ. ಯಾಕೆಂದರೆ ಮರ ಹತ್ತೋದು ಒಂದಲ್ಲೊಂದು ದಿವಸ ಡೇಂಜರೇ. ಎಷ್ಟೇ ಚೆನ್ನಾಗಿ ಮರ ಹತ್ತಿದ್ರು ಒಂದಲ್ಲೊಂದು ದಿವಸ ಕಾಲ್ಜಾರಿ ಬಿದ್ದು ಸತ್ತೋಗುವಂಥ ಅಥವಾ ಕಾಲ್ಜಾರಿ ಬಿದ್ದು ಅಪಾಯಕ್ಕೆ ಒಳಗಾಗುವಂಥ ಸಾಧ್ಯತೆಗಳಿರ್ತವೆ. ಆದರೆ ಈಜಾಡೋದ್ರಿಂದ ನಿಮಗೆ ಅಪಾಯಕ್ಕಿಂತ ಒಳ್ಳೆಯದೇ ಜಾಸ್ತಿ. ಸಂಕಷ್ಟದಲ್ಲಿ ಬಿದ್ದಿರೋರನ್ನ ಕಾಪಾಡಲಿಕ್ಕೋ ಅಥವಾ ತಾವೇ ನದಿಯಲ್ಲಿ ಸಿಗಾಕೊಂಡೋಗ್ಲೋ, ಪ್ರವಾಹದಲ್ಲಿ ಸಿಗಾಕೊಂಡೋಗ್ಲೋ, ಕಾಲ್ಜಾರಿ ಬಾವಿ ಬಿದ್ದಾಗಲೋ, ನೀರಿಗೆ ಬಿದ್ದಾಗಲೋ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ ಈಜು ಕಲಿತಿರ್ಬೇಕು. ಅದಕ್ಕೆ ಹೇಳ್ತಾರೆ ಈಜಾಡೋದನ್ನ ಕಲಿಬೇಕಂತೆ, ಮರ ಹತ್ತೋದನ್ನ ಮರಿಬೇಕಂತೆ. ಹಳ್ಳಿ ಕಡೆ ಸಂಸ್ಕಾರ ಅದ್ರ ಬಗ್ಗೆ ಬನ್ನಿ ನೋಡಿ. ಹಾಗಾಗಿ ಈಜಾಡುವಂಥ ಪೋರ ಏನು ಮಾಡಿದ್ನಪ್ಪ ಅಂದರೆ ಕ್ಷಣ ಮಾತ್ರದಲ್ಲಿ ಗುಡ್ಡನ ಜೊತೆ ದಣಿಗಳ ಮನೆಯ ಪಾತ್ರೆ, ಸೌಟು, ಪಗಡೆ ಎಲ್ಲವೂ ಕೂಡ ನೀರು ಪಾಲಾಗುತ್ತೆ. ದಬ ಅಂತ ಎಲ್ಲವೂ ಗುಡ್ಡನ ಜೊತೆನೇ ಮಣ್ಣೊಳಗಿಂದ ನೇರವಾಗಿ ನದಿಗೆ ಇಳಿದ್ಬಿಟ್ಟು, ಅಂದರೆ ನದಿಯ
ಬುಡುಕಿಳಿದು ಎಲ್ಲ ಭಾರವಾದ ವಸ್ತುಗಳಾಗಿರೋದನ್ನು ಮುಳುಗೋಗ್ಬಿಟ್ಟು ಎಲ್ಲ ನೋಡಿ ಪಾಲಾದವು. ಗುಡ್ಡನೇನೋ ಸಾಮಾನ್ಯ ಪೋರನೆ, ಅಯ್ಯೋ ಮಗ ನೀರಲ್ಲಿ ಮುಳುಗೋಗ್ಬಿಡ್ತಾ ಅನ್ನೋಂಥ ಆತಂಕ ಖಂಡಿತವಾಗಿಯೂ ಆಗುತ್ತೆ. ಆದರೆ ಗುಡ್ಡ ಏನೋ ಸಾಮಾನ್ಯವಾದಂಥ ವ್ಯಕ್ತಿ ಅನ್ಕೋಬೇಡಿ, ಅವನ್ನ ಪೋರ ಅಂದರೆ ಮಗು ಅಂತ ಅರ್ಥ ಆಯ್ತಲ್ಲ, ವಿಶೇಷವಾದಂಥ ವ್ಯಕ್ತಿ ಅವನನ್ನೇನು ಸಾಮಾನ್ಯ ಅನ್ಕೋಬೇಡಿ. ಆತನ ಈಜಿಗೆ ಮೀನುಗಳೇ ನಾಚಬೇಕು. ಎಷ್ಟರ ಮಟ್ಟಿಗೆ ಆ 8 ವರ್ಷದ ಮಗು ಈಜಾಡ್ತಿತ್ತಪ್ಪ ಅಂದರೆ ಅವನು ಈಜಾಡ್ತಾ ಇದ್ರೆ ಆ ನದಿ ಒಳಗಿರೋ ಮೀನುಗಳು ನಾಚ್ಕೋಬೇಕಂತೆ, ಅಷ್ಟು ಸುಂದರವಾಗಿ ಈಜಾಡ್ತಾ ಇದ್ದಾನೆ. ಅಂದ್ರೆ ಅರ್ಥ ಇವನಿಗೆ ಈಜು ಬರೋದ್ರಿಂದ ಆ ನದಿಯ ಆರ್ಭಟ ಅವನಿಗೇನೂ ಭಯ ಇಲ್ಲ. ಹೆಂಗೆ ಆರ್ಭಟ ಮಾಡಿಕೊಂಡ್ರು ಈಜಾಡ್ಕೊಂಡು ದಡಕ್ಕೆ ಬಂದು ಸೇರ್ತೀನಿ ಅನ್ನೋ ಧೈರ್ಯ ಆ ಮಗುಗಿದೆ. ಮತ್ತು ಈಜಾಡ್ಕೊಂಡು ಮಗು ದಡಕ್ಕೆ ಬಂತು ನೋಡಿ. ಅವನ ಈಜಿಗೆ ಮೀನುಗಳೇ ನಾಚಬೇಕು. ಈಜಿ ಮೇಲೆ ಬಂದು ನೇರ ಧಾವಿಸಿದ್ದು ಅಪ್ಪ ಕುದುಪನತ್ತ. ಈಜಿ ನೋಡಿ ಬಂದು ಎದ್ದು ನಿಂತ್ಕೊಂಡು ನೋಡ್ತಾನೆ, ಅಯ್ಯಯ್ಯೋ ಪಾತ್ರೆಗಳೆಲ್ಲ ಮುಳುಗೋಗ್ಬಿಟ್ವಲ್ಲಪ್ಪ, ನಾನು ಬಿದ್ದಿದ್ದೀನಿ, ನನ್ನ ಮುಖ್ಯ ಅಲ್ಲ ಅವನಿಗೆ. ನೀರೊಳಗೆ ಬಿದ್ದು ಎದ್ದು ಬಂದೆ, ನಂದೇನು ಮುಖ್ಯ ಅಲ್ಲ, ಸ್ನಾನ ಆಯ್ತು ಅಷ್ಟೇ. ಅವ್ನು ಲೆಕ್ಕ ನೀರೊಳಗೆ ಬಿದ್ದಿದ್ದು ಸ್ನಾನ ಆಯಿತು ಅನ್ನೋ ಲೆಕ್ಕಕ್ಕೆ ಅವನಿಗೆ. ಈಗ ಹೆಂಗಪ್ಪ ಮಾಡೋದು, ಎಲ್ಲ ಪಾತ್ರೆಗಳು ಹೊರಟೋಗ್ಬಿಟ್ಟು ಯಾರುಗಳನ್ನ ಅಪ್ಪಂಗೆ ಹೇಳ್ತೀನಿ ಅಂತ ಓಡ್ತಾವೆ ನೋಡಿ. ಅವನು ಕ್ಷಣ ಮಾತ್ರದಲ್ಲಿ ಗುಡ್ಡನ ಬಳಿಗೆ ಬಂದು ಎಲ್ಲ ವಿಷಯವನ್ನು ಹೇಳ್ದ ನೋಡಿ. ಹಾಗಾಗಿ ಕುದುಪನತ್ತ ದಣಿಗಳ ತೋಟದಲ್ಲಿ ತೆಂಗಿನ ಬುಡ ಬಿಡಿಸುವ ಕಾಯಕದಲ್ಲಿ ಮಗ್ನನಾಗಿದ್ದ ಕುದುಪನಿಗೆ ಮಗನ ಮಾತು ಕೇಳಿ ಎದೆ ಬಡಿತ ಸ್ತಬ್ಧಗೊಂಡಂತಾಯಿತು. ಅಪಯ 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 ಅಂತ ಓಡ್ಬೋತಾಯ್ತು ಮಗ. ಇವನಿಗೆ ದಣಿಗಳ ತೋಟದಲ್ಲಿರುವಂಥ ಎತ್ತರದಲ್ಲಿ ಇದಲ್ಲ, ಹೊಳೆದಂಡೆಯಲ್ಲಿರೋದಲ್ಲ, ಇನ್ನೊಂದು ಆ ಕಡೆ ಸ್ವಲ್ಪ ದೂರದಲ್ಲಿ ಸ್ವಲ್ಪ ಎತ್ತರದಲ್ಲಿದೆ. ಆ ತೋಟವನ್ನು ಅವನು ಕುಗ್ತಾ ಇದ್ದಾನೆ ಅಂದರೆ ಬುಡವನ್ನು ಬಿಡಿಸಿ ಪಾತಿ ಮಾಡ್ತಾ ಇದ್ದಾನೆ. ಆ ಪಾತಿ ಮಾಡುವ ಕಾಯಕದಲ್ಲಿ ತೊಡಗಿರುವಂಥ ತನ್ನ ಅಪ್ಪನನ್ನು ದೂರದಿಂದಲೇ ಕರ್ಕೊಂಡು ಓಡ್ಬೋತಾಯ್ತೆ ಮಗ. ನೆಂದೋಗ್ಬಿಟ್ಟೈತೆ, ಚಡ್ಡಿ ಒಂದೇ ಹಾಕಿರೋದು, ಮೇಲ್ ಬಟ್ಟೆ ಹಾಕಲ್ಲ. ಯಾಕೆ ಬಡವರಿಗೆ ಮೇಲ್ ಬಟ್ಟೆ ಹಾಕುವಂಥ ಅವಕಾಶ, ಸ್ವಾತಂತ್ರ್ಯ, ಅಧಿಕಾರ ಎರಡೂ ಇರೋಲ್ಲ, ಅರ್ಥ ಆಯ್ತಲ್ಲ. ಹಾಗಾಗಿ ಚಡ್ಡಿ ಹಾಕ್ಕೊಂಡಿರುವಂಥ ಅವನು ನೆಂದೋಗಿರುವಂಥ ಆತ ಓಡ್ಬತ್ತಿರೋದು ನೋಡಿ ಗಾಬರಿ. ಅಪ್ಪನಿಗೆ ಅಯ್ಯೋ ಏನಾಯ್ತಪ್ಪ ಹಿಂಗೆ ಓಡ್ಬತ್ತವನೇ ಅಂತ ನೇರವಾಗಿ ಓಡ್ ಬಂದವನೇ ಕುದುಪನಿಗೆ ತನ್ನ ವಿಷಯವನ್ನೇ ಅಪಯ 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 ಪಾತ್ರೆ ಬೆಳಗ್ತಿದ್ರೆ ನಿಂತ್ಕೊಂಡು ನಾನು ನಿಂತಿರೋ ಮಣ್ಣೆಲ್ಲ ಕುಸ್ತೋಗ್ಬಿಟ್ಟು ನಾನು ಬಿದ್ದುಬಿಟ್ಟ ಕಡೆಯ, ಪಾತ್ರೆನೂ ಎಲ್ಲ ಬಿದ್ದೋಗ್ಬಿಡ್ತು. ಅಪಯ ಏನಾವಿ ಎಲ್ಲ ಪಾತ್ರೆಗಳು ನೀರೊಳಗೆ ಹೋಗ್ಬಿಟ್ಟ ಕಡೆಯ, ನಾನೇನೋ ಈಜಾಡ್ಕೊಂಡು ಬಂದ್ಬಿಟ್ಟೆ, ಪಾತ್ರೆಗಳಿಗೆ ಏನು ಮಾಡೋದು ಅಂತ ಮಗ ಬಂದು ಹೇಳಿದ ತಕ್ಷಣ ಕುದುಪನ ಎದೆಯ ಬಡಿತವೇ ಸ್ತಬ್ಧವಾಯಿತು. ಎಲ್ಲ ನೀರೊಳಗೆ ಹಾಕ್ಬಿಟ್ಟ, ಹುಡುಗಾಟನ ಬಿಡ್ತಾರ ನಮ್ಮನ್ನು ನೋಡಿ. ಸ್ತಬ್ಧಗೊಂಡಂತಾಯಿತು. ಬಂದು ನೋಡುತ್ತಾನೇನೋ, ಓಡ್ಬತ್ತಾವನೇ ಅವನುವೇ ದಂಡ ದಡ್ಡ ದಡ್ಡ ಓಡ್ಬಂದು ಎಲ್ಲೋ ಅಂತ ನೋಡಿದ್ರೆ ಎಲ್ಲವೂ ಮುಳುಗೋಗೈತೆ. ಒಂದು ಪಾತ್ರನೂ ಇಲ್ಲ ಅಲ್ಲಿ, ಎಲ್ಲವೂ ಮಣ್ಣೊಳಿಕಾಗೆ ಜರುಗೋಗ್ಬಿಟ್ಟವೆ ನೋಡಿ. ಮುಸುರೆ ಪಾತ್ರೆಗಳೆಲ್ಲವೂ ಒಳೆಯ ಪಾಲಾಗಿದ್ದವು, ಒಂದೂ ಇಲ್ಲ. ತಟ್ಟೆ, ಚೊಂಬು, ಪಗಡಿ, ಪಾತ್ರೆ, ಸೌಟು ಗಿೌಟು ಏನೂ ಇಲ್ಲ, ಎಲ್ಲವೂ ನೀರೊಳಗೆ ಮುಳುಗೋಗ್ಬಿಟ್ಟವೆ. ಸರಿ, ಎಲ್ಲವೂ ನೀರು ಪಾಲಾಗಿವೆ. ದಣಿಗಳಿಗೇನಾದರೂ ಈ ಸುದ್ದಿ ತಲುಪಿದರೆ ಅವರ ಸಿಟ್ಟಿನ ಬರಕ್ಕೆ ನಾವೆಲ್ಲರೂ ಹೊಳೆಪಾಲಾಗುವುದು ಖಂಡಿತ ಎಂದು ಆಲೋಚಿಸಿ ನೋಡಿ. ದಣಿಗಳಿಗೇನಾದರೂ ವಿಷಯ ಗೊತ್ತಾಗಿ ಇರೋ ಮನೆ ಪಾತ್ರೆ ಎಲ್ಲ ಮುಳುಗೋದು ನೀರಲ್ಲಿ ಇದ್ದರೆ ನಮ್ಮ 3 ಜನರು ತಾಣೋ ಮುಳುಗಿಸ್ಬಿಡ್ತಾರೆ. ನಾನು ಕುದುಪ, ನನ್ನ ಹೆಂಡತಿ ಚಿನ್ನಮ್ಮ, ನನ್ನ ಮಗ ಗುಡ್ಡ 3 ಜನನೂ ತಗೊಂಡೋಗಿ ನೀರೊಳಗೆ ಮುಳುಗಿಸೋದು ಖಂಡಿತ. ಯಾಕೆಂದರೆ ದರ್ಪ. ಅಯ್ಯೋ ಪಾಪ ಬಿಡ, ತುಂಬಿದೊಳೆಯಲ್ಲಿ ಕೊಚ್ಕೊಂಡು ಹೋಗೈತೆ, ನೀವೇನು ಮಾಡ್ತೀರಾ ಅನ್ನೋಂಥ ಮನಸ್ಥಿತಿ ಇಲ್ಲ. ಎಲ್ಲ ಪಾಪ ನನ್ನ ಮಕ್ಕಳ ಮನೆ ಪಾತ್ರೆ ಎಲ್ಲ ಮುಳುಗಿಸಿ ಇಲ್ಲಿಗೆ ಬಂದಿದ್ದೀರಾ ಅಂತ ಎಳ್ಕೊಂಡೋಗಿ ನೀರೊಳಗೆ ಮುಳುಗಿಸ್ಬಿಟ್ಟು ನಮ್ಮನ್ನು ಸಾಯಿಸ್ಬಿಡ್ತಾರೆ. ಕೂಲಿ ಕಾರ್ಮಿಕರಿಗೆ ಅಸ್ತಿತ್ವವೇ ಇಲ್ಲದಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲಿ ಕಾಣ್ತಾ ಇದ್ದೇವೆ ನೋಡಿ. ಹಾಗಾಗಿ ಅವ್ರಿಗೇನಾದರೂ ಈ ಒಂದು ವಿಷಯ ಗೊತ್ತಾಗ್ಬಿಟ್ರೆ, ಅರ್ಥ ಆಯ್ತಲ್ಲ, ದಣಿಗಳಿಗೆ ಈ ವಿಷಯ ಗೊತ್ತಾಗ್ಬಿಟ್ರೆ ತನ್ನ ಹೆಂಡತಿ ಮಕ್ಕಳನ್ನು ನೀರೊಳಗೆ ಮುಳುಗಿಸ್ಬಿಡ್ತಾರೆ ಎಂಬಂಥ ಆತಂಕದಲ್ಲಿ ಆಲೋಚಿಸಿದವನೇ ಥಟ್ಟನೆ ಮೈಯ ಬಟ್ಟೆಗಳನ್ನೆಲ್ಲ ಜಾರಿಸಿ ಪಟ 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 ತಾನು ಹಾಕ್ಕೊಂಡಿರುವಂಥ ಒಂದು ಶರ್ಟು ಮತ್ತು ಒಂದು ಪಂಚೆ, ಚಿಕ್ಕದೊಂದು ಪಂಚೆ ಬಿಚ್ಚದ ಲಂಗೋಟಿಯಲ್ಲಿ ನಿಂತಿದ್ದಾನೆ. ಲಂಗೋಟಿಯಲ್ಲಿ ನೀರಿಗೆ ನೆಗದ ನೋಡಿ. ಕೊಮಣಾಲಂಕೃತರಾಗಿ, ಕೊಮಣ ಅಂದರೆ ಪುಟ್ಟದೊಂದು ಬಟ್ಟೆಯನ್ನು ಧರಿಸಿರುವಂಥ ನಿರ್ವಾಣ ವಸ್ತ್ರ ಅಂತ, ಅಂದರೆ ನಿರ್ವಾಣ ವಸ್ತ್ರದವನಾಗಿ, ದೇಹದ ಮೇಲೆ ಬಟ್ಟೆನೇ ಇಲ್ಲದಂಥ ವ್ಯಕ್ತಿ, ಅರ್ಥ ಆಯ್ತಲ್ಲ. ಆ ಕೊಮಣ ಅಂದರೆ ಒಂದು ಕಚ್ಚೆ ಅಂತ, ಕಚ್ಚೆಯನ್ನು ಹಾಕ್ಕೊಂಡಿದ್ದಾನೆ, ಮೈ ಮೇಲೆ ಇನ್ಯಾವ ಬಟ್ಟೆನೂ ಇಲ್ಲ. ಆ ಕಚ್ಚೆ ಹಾಕ್ಕೊಂಡಿರುವಂಥ ಅದನ್ನು ಲಂಗೋಟಿ ಅಂತ ಕರೀತಾರೆ. ಕಚ್ಚೆ ಅನ್ನೋಕ್ಕಿಂತ ಅದು ಲಂಗೋಟಿ. ಆ ಲಂಗೋಟಿಯನ್ನು ಹಾಕ್ಕೊಂಡಿರುವಂಥ ಲಂಗೋಟಿ, ಕೊಮಣ ಅಂದರೆ ಲಂಗೋಟಿ. ಅಲಂಕೃತನಾಗಿ, ಲಂಗೋಟಿಯನ್ನು ಹೊಂದಿದವನಾಗಿ, ದೇಹದ ಮರ್ಮಾಂಗಕ್ಕೆ ಒಂದು ಲಂಗೋಟಿಯನ್ನು ಧರಿಸಿರುವಂಥ ಆತ ನೇರವಾಗಿ ಹೊಳೆಗೆ ಹಾರ್ದ ನೋಡಿ. ಒಳಗೆ ಮುಳುಗಿ ನೆಲ ಕಚ್ಚಿರುವ ಪಾತ್ರೆಗಳಿಗೆಲ್ಲ ಜಾಲ ಆಡತೊಡಗಿದ. ಯಾವ್ಯಾವ ಪಾತ್ರೆ ಸಿಗ್ತಾ ಇತ್ತು ಎಲ್ಲ ಹುಡುಕ್ತಾವನೆ. ತಳಕ್ಕೋಗಿ ಮಣ್ಣೊಳಗೆಲ್ಲ ಕಲಸಿ ಎತ್ತಿ ಮೇಲೆ ಬಂದು ತೋರಿಸ್ತಾ ಇದ್ದಾನೆ. ಒಂದೊಂದೇ ಪಾತ್ರೆಗಳು ಸಿಗ್ತಾ ಇದ್ದಾವೆ. ಜಾಲಾಡತೊಡಗಿದ್ದ. ಕುಸಿದ ಮಣ್ಣಿನಡಿಯಲ್ಲಿ ಸಿಗುವಷ್ಟು ಪಾತ್ರೆಗಳು ಸಿಕ್ಕವು. ಚೊಂಬುಗಳು ಸಿಕ್ತು, ಪಾತ್ರೆಗಳು, ತಟ್ಟೆಗಳು ಸಿಕ್ತು, ಸೌಟುಗಳು ಸಿಕ್ತು, ಲೋಟುಗಳು ಸಿಕ್ತು, ಇನ್ನೂ ಒಂದಷ್ಟು ಎಲ್ಲವೂ ಸಿಗ್ತಾ ಇದ್ದಾವೆ. ಎಲ್ಲ ಒಂದಷ್ಟು ಸಿಗ್ತಾ ಇದೆ. ಯಾಕೆಲ್ಲ ಭಾರವಾದ ವಸ್ತುಗಳು, ಹಿತ್ತಾಳೆವು ಮತ್ತು ತಾಮ್ರದವಾಗಿರೋದ್ರಿಂದ ಭಾರವಾಗಿರೋ ವಸ್ತು ಆಗಿರೋದ್ರಿಂದ. ಆಮೇಲೆ ನೀರು ಸೆಂಟ್ರಲ್ ಜೋರಾಗಿ ಹರಿತಾ ಇದೆ. ಇದು ಸೈಡ್ ಆಗಿರೋದ್ರಿಂದ ಅಷ್ಟು ಹರಿಯುವಂಥ ಸೆಳೆತವೂ ಇಲ್ಲ. ಮಣ್ಣು ನಿಂತು ಕುಸ್ತಿದೆ ಬಿಟ್ಟರೆ ಅದೇ ದಬ ಅಂತ ಹರಿಯುವಂಥ ವ್ಯವಸ್ಥೆಯನ್ನು ಸೈಡಲ್ಲಿ ಇಟ್ಟಿರಲ್ಲ. ಯಾವತ್ತೇ ಆಗಲಿ ನೀರಿನ ಸೆಳೆತ ನೀರಿನ ಮಧ್ಯದಲ್ಲಿರುತ್ತೆ, ಹರಗಲ್ಲಿರಲ್ಲ. ಹಾಗಾಗಿ ಇದು ಹರಗಾಗಿರೋದ್ರಿಂದ ಅಂಥ
ಪಾತ್ರೆಗಳನ್ನ ಕೊಚ್ಕೊಂಡು ಹೋಗುವಂತಹ ಸೆಳವ ಏನಿಲ್ಲ ನೀರಲ್ಲಿ. ಹಾಗಾಗಿ ನೀರು ನೆಂದಿದೆ, ಹಾಗಾಗಿ ಪಾತ್ರೆ ಭಾರವಾಗಿರೋದ್ರಿಂದ ಎಲ್ಲವೂ ಒಂದು ಸರಿ ನೀರೊಳಗೆ ಇಳಿದಾವೆ, ಏನೋ ಮಣ್ಣಿನ ಸಮೇತ ತಳಕ್ಕೆ ಇಳಿದಾವೆ ಅಷ್ಟೇ. ಸಿಕ್ಕುವಂಥ ಪಾತ್ರೆಗಳೆಲ್ಲ ಸಿಕ್ಕರು ನೋಡಿ. ಕುಸಿದ ಮಣ್ಣಿನಲ್ಲಿ ಸಿಗುವಷ್ಟು ಪಾತ್ರೆಗಳು ಸಿಕ್ಕವು. ಇನ್ನೇನು ಪಾತ್ರೆಗಳು, ಇನ್ನೆಷ್ಟು ಪಾತ್ರೆಗಳು ಸಿಗಬೇಕು ಕುದುಪನಿಗೆ ಅಂದಾಜಿಲ್ಲ. ಯಾಕೆಂದರೆ ಕುದುಪನಿಗೂ ಪಾತ್ರೆಗೂ ಸಂಬಂಧ ಇಲ್ಲ. ಪಾತ್ರೆ ಬಗ್ಗೆ ಅತಿ ಹೆಚ್ಚು ಜ್ಞಾನ ಇರೋದು ಒಂದು ಚಿನ್ನಮ್ಮನಿಗೆ, ಪಾತ್ರೆ ಜೋಡಿಸೋಳವನು, ಇನ್ನೊಂದು ಗುಡ್ಡನಿಗೆ, ಪಾತ್ರೆ ಬೆಳಗೋನವನು. ಗುಡ್ಡ ಮತ್ತು ಕುದುಪನನ್ನು ಚಿನ್ನಮ್ಮನನ್ನು ಬಿಟ್ಟರೆ ಆ ಪಾತ್ರೆ ಬಗ್ಗೆ ಜಾಸ್ತಿ ಗೊತ್ತಿರುವಂಥದ್ದು ಮನೆ ಒಡತಿಯಾದಂಥ ಗೌಡ್ರು ಹೆಂಡ್ತಿಗೆ ಅಥವಾ ದಣಿಗಳ ಹೆಂಡ್ತಿಗೆ. ಅಷ್ಟು ಬಿಟ್ಟರೆ ಕುದುಪ ಬರೀ ತೋಟದ ಕೆಲಸ ಮಾಡೋನಾಗಿರೋದ್ರಿಂದ ಎಷ್ಟು ಪಾತ್ರೆ ಇತ್ತು, ಎಷ್ಟು ಸೌಟಿತ್ತು, ಎಷ್ಟು ತಟ್ಟೆ ಇತ್ತು, ಎಷ್ಟು ಚೊಂಬಿತ್ತು, ಎಷ್ಟು ಲೋಟ ಇತ್ತು, ಯಾವೂ ಅವನಿಗೆ ಗೊತ್ತಿಲ್ಲ. ಹಾಗಾಗಿ ಅವನಿಗಂತೂ ಅಂದಾಜಿಲ್ಲ. ಕುದುಪನಿಗೆ ಇನ್ನೂ ಎಷ್ಟು ಸಿಗಬೇಕು ಅಂತ ಗೊತ್ತಿಲ್ಲ ನೋಡಿ, ಅವನಿಗೆ ಅಂದಾಜಿಲ್ಲ. ಆದರೆ ಮುಸುರೆ ಪಾತ್ರೆಗಳ ಒಡೆಯ ಮಗನನ್ನು ಕೇಳಿದರೆ ಆತ ತೋರು ಬೆರಳನ್ನು ಬಾಯಿಗಿರಿಸಿಕೊಂಡು ಮೌನ ಮುದ್ರೆಯಲ್ಲಿದ್ದಾನೆ. ಇವನು ಮುಸುರೆ ಪಾತ್ರೆಗಳ ಒಡೆಯ, ನಿಜವಾದ ಪಾತ್ರೆಗಳ ಒಡೆಯ ದಣಿ. ಮುಸುರೆ ಆಗಿರೋ ಪಾತ್ರೆಗಳ ಒಡೆಯ ಇವನು. ಅಂದರೆ ಮುಸುರೆ ಪಾತ್ರೆಗಳನ್ನ ಇವನು ಕಸ್ಟಡಿ. ಇಡೀ ಮುಸುರೆ ಪಾತ್ರೆಗಳನ್ನ ತಾಂಬರೋದು, ಅವನು ತೊಳೆಯೋದು, ತಗೊಂಡೋಗಿ ದಣಿಗಳ ಮನೆಗೆ ಕೊಡೋದು ಇವನು ಜವಾಬ್ದಾರಿ. ಹಾಗಾಗಿ ಆ ಮುಸುರೆ ಪಾತ್ರೆಗಳು ಇವನು ಒಡೆಯ. ಅರ್ಥ ಆಯ್ತಲ್ಲ? ಅಂದರೆ ಮುಸುರೆ ಬೆಳಗಕ್ಕಿರೋನು ಅಂತ ಅಥವಾ ಮುಸುರೆ ಪಾತ್ರೆ ತೊಳೆಯೋನು ಅನ್ನೋದು ನಾವು ವ್ಯಂಗ್ಯವಾಗಿ ಹೇಳ್ತಾ ಇದ್ದೀವಿ. ಒಡೆಯ ಅಂದರೆ ಇಲ್ಲಿ ಆತ ಓನರ್ ಅಂತ ಅಲ್ಲ, ಆ ವ್ಯಂಗ್ಯ. ಅಂದರೆ ಮುಸುರೆ ಪಾತ್ರೆ ಎಲ್ಲ ಇವಂದೇ ಅಂತ, ಒಳ್ಳೆ ಪಾತ್ರೆಗಳೆಲ್ಲ ಒಡೆಯೋದು, ಮುಸುರೆ ಪಾತ್ರೆ ಎಲ್ಲ ಇವಂದು. ಹಂಗಾಗಿ ಮುಸುರೆ ಪಾತ್ರೆ ತೊಳೆಯೋನಾಗಿರೋದನ್ನ ಮುಸುರೆ ಪಾತ್ರೆಯ ಒಡೆಯನಾಗಿರುವಂಥ ಈತನನ್ನು ನೋಡಿ, ಇಲ್ಲಿ ಕೂಡ ಅಸ್ತಿತ್ವ. ಮುಸುರೆ ಪಾತ್ರೆ ತೊಳೆಯುವಂಥ ವ್ಯಕ್ತಿ ಅನ್ನೋದನ್ನ ಹೆಂಗೆ ಇಂಡಿಕೇಶನ್ ಮಾಡ್ತೀವಿ ವ್ಯವಸ್ಥೆ ಅಂತ. ಆ ಒಡೆಯನಾದಂಥ ತನ್ನ ಮಗನನ್ನು ಏನೋ ಇನ್ನೂ ಏನು ಸಿಗಬೇಕು ಹೇಳು ಅಂತಂದರೆ ಆ ಮಗು ಮಾತ್ರ ಆತ ತನ್ನ ತೋರು ಬೆರಳನ್ನು ಬಾಯೊಳಗಿರಿಸ್ಕೊಂಡು ಸುಮ್ಮನೆ ನಿಂತಿದೆ, ಮೌನ ಮುದ್ರೆಯಲ್ಲಿದ್ದಾನೆ. ಅವನಿಗೇನು ಗೊತ್ತಾಗ್ತಿಲ್ಲ ಅಂತ. ಅವ್ರ ಅಪ್ಪನ ಕೋಪ ಬಂದೇ ಬರುತ್ತೋ ಇಲ್ವೋ, ಅಯ್ಯೋ ಅಯ್ಯೋ ಪಾಪ ನನ್ನ ಮಗನ ನೀರೊಳಗೆ ಮುಳುಗಿ ಆ ಪಾತ್ರೆ ಈ ಪಾತ್ರೆ ಹುಡುಕಿ ಕೊಡ್ತಾ ಇದ್ದೀನಿ, ಇನ್ಯಾವ ಪಾತ್ರೆ ಹೇಳೋ ಅಂತಂದರೆ ಬಾಯಲ್ಲಿ ಬೆಳ್ಳಿಕ್ಕಂದು ನಿಂತವನೇ ಕೋಪ ಬಂತು ನೋಡಿ. ಬಾಯೊಳಗಿರಿಸಿಕೊಂಡು ತೋರು ಬೆರಳನ್ನು ಮೌನ ಮುದ್ರೆಯಲ್ಲಿ ನಿಂತಿದ್ದಾನೆ. ಅವನು ಏನೂ ಹೇಳ್ತಿಲ್ಲ. ಇಷ್ಟು ಪಾತ್ರೆ ಇತ್ತು, ಇಷ್ಟು ಚೊಂಬಿತ್ತು, ಇಷ್ಟು ತಟ್ಟೆ ಇತ್ತು, ಏನೂ ಹೇಳ್ತಾ ಇಲ್ಲ. ಹೇಗೂ ಚಡ್ಡಿ ಒದ್ದೆ ನೀರಾಗಿದೆ. ಮತ್ತೊಮ್ಮೆ ತಾನು ಈ ತುಂಬಿದ ಹೊಳೆಯಲ್ಲಿ ಯಾಕೆ ಈಜಬಾರದು? ಅಪ್ಪನನ್ನು ಕೇಳುವುದೋ ಬಿಡುವುದೋ ಎಂಬ ಯೋಚನೆಯಲ್ಲಿದ್ದ ಗುಡ್ಡನಿಗೆ ಅದೇನು ಹೇಳ್ತಾರಲ್ಲ, ಅಜ್ಜಿಗರ್ವೇ ಚಿಂತೆ ಆದರೆ ಮಗಳಿಗೆ ಇನ್ನೇನೋ ಚಿಂತೆ ಅನ್ನಂಗೆ ಇಲ್ಲಿ ದಪ್ಪಂತ ನೀರಿಗೆ ಬಿದ್ದು ಒಂದ್ಸರಿ ಒದ್ದೆ ಮಾಡ್ಕೊಂಡ್ರಂತ ಗುಡ್ಡನ ಆಸೆ ಏನು ಗೊತ್ತಾ? ಇನ್ನೊಂದಷ್ಟು ಸರಿ ನೀರಲ್ಲಿ ಈಜಾಡ್ಬೋದಾ? ಹೆಂಗಿದ್ರು ಚಡ್ಡಿ ಒದ್ದೆ ಆಗಿದೆ, ತಲೆ ನೆಂದಿದೆ, ಮೈಯೆಲ್ಲ ನೆಂದಿದೆ, ಅಂದ್ಬಿಟ್ರೆ ದುಮ್ಮಂತ ದುಮಕ್ಬಿಟ್ಟು ಆನಂದವಾಗಿ ಈಜಾಡ್ಬೋದಲ್ಲ ತುಂಬಿದ ಹೊಳೆಯಲ್ಲಿ. ಈ ಯೋಚನೆ ಆ ಮಗಿಗೆ. ಇಡೀ ನಮ್ಮ ಜೀವನನೇ ಈ ಒಳಗೆ ಮುಳುಗಿಸ್ತಾರಲ್ಲ ಒಡೆಯರು, ಈ ಯೋಚನೆ ಕುದುಪಲೇ ಗುಡ್ಡ, ಇನ್ನೂ ಏನೇನು ಪಾತ್ರೆನೋ, ಇನ್ನೇನು ಸಿಗ್ಬೇಕು ನೋಡೋ, ಇನ್ಯಾವ್ದಾರು ಇಲ್ದಂಗೆ ಆಗೈತೇನೋ, ಇನ್ನೂ ಯಾವ ಪಾತ್ರೆ ಮುಳುಗವೋ ಹೇಳೋ ಅಂದರೆ ಅವನು ಬಾಯಲ್ಲಿ ಬೆಳ್ಳಿಕೊಂಡು ಅಪ್ಪನ ಕೇಳೋಣ, ಅಪ್ಪಯ್ಯ ಒಂದು ಸರಿ ಈಜಾಡ್ತೀನಿ ಕಣೋ ಅಂತ ಕೇಳೋಣ. ಕೇಳಿದ್ರೆ ಅವನೇ ನೀರೊಳಗೆ ಬಿದ್ದು ಒದ್ದಾಡ್ತಾನೆ, ನಾನು ಹಿಡ್ಕೊಂಡು ಒದಗ್ಬಿಡ್ತಾನೆ. 2 ಭಯ ಆಯ್ತು ಅವನಿಗೆ ನೋಡಿ. ಕೇಳುವುದೋ ಬಿಡುವುದೋ. ಸಾಮಾನ್ಯವಾದ ಟೈಮ್ ಆಗಿದ್ರೆ ಅಪ್ಪ ಪಾತ್ರೆ ಎಲ್ಲ ತೊಳೆದಾಯ್ತು ಈಜಾಡ್ಕೊಂಬತ್ತೀನಿ ಅಂತ ಹೋಗ್ಬಿಡ್ತಿದ್ದ. ಈಗ ಹಂಗಲ್ಲ, ಪಾತ್ರೆ ಎಲ್ಲ ತಂದು ನೀರೊಳಗೆ ಮುಳುಗಿಸ್ಬಿಟ್ಟು ಈಜಾಡ್ತೀನಿ ಅಂದರೆ ಬಿಡ್ತಾನಪ್ಪ. ಅದೇ ಮಣ್ಣೊಳಿಗೆ ಹಾಕೊಂಡು ಅಡಿಗೆ ಹಾಕೊಂಡು ತುಳಿದು ಬಿಡ್ತಾನೆ. ಬೇವರ್ಸಿ ನನ್ನ ಮಗನೇ, ಇರ್ಬರೋ ಪಾತ್ರೆ ಎಲ್ಲ ನೀರೊಳಗೆ ತುಂಬಿಟ್ಟು ಈಗ ಈಜಾಡ್ತೀನಿ ಅಂತ ಬೇರೆ ಬಂದಿದ್ಯಾ ಅಂತ ಕೇಳೋನೋ ಬೇಡವೋ ಎಂಬ ಯೋಚನೆಯಲ್ಲಿ ಮಗ್ನನಾಗಿದ್ದ ಗುಡ್ಡ ಆ ಯೋಚನೆಯಲ್ಲಿ ಮುಳುಗ್ಬಿಟ್ಟಿದ್ದಾನೆ. ಬನ್ನಿ, 3 ಕಾಸಿನ ಹಡಬೆ, ಇನ್ನೆಷ್ಟು ಪಾತ್ರೆ, ಇನ್ನೇನಾದರೂ ಮುಳುಗಿದ್ಯಾ? ಅಪ್ಪನ ಕೋಪ ಬಂತು. 3 ಕಾಸಿನ ಹಡಬೆ ಅಂದರೆ 3 ಕಾಸಿನ ಬೇವಸಿ, ಬುಕ್ನಾಸಿ, ಏನೇನೋ ಕೆಟ್ಟ ಪದಗಳು. ಹಳ್ಳಿಯಲ್ಲಿ ಇಂಥದ್ದೇ ಪದವನ್ನು ಬಳಸಬೇಕು ಅಂತ ಏನಿಲ್ಲ. ಆದರೆ ಅವರು ಅದೇ ಪದ ಬಳಸಿದ್ರು ಅದು ಅಶ್ಲೀಲವಾಗಿರಲ್ಲ, ಬದಲಾಗಿ ಅವರ ಕ್ರೋಧಕ್ಕೊಂದು ಮಾದರಿಯಾಗಿರುತ್ತೆ. ಆ ವ್ಯಕ್ತಿಯ ಬಗ್ಗೆ ಅವ್ರ ಕೋಪ ಇರುತ್ತೆ ಅಷ್ಟೇ. ಕೋಪಕ್ಕೆ ಬಳಸುವಂಥ ಎಲ್ಲ ಪದಗಳಿಗೂ ಅಸಹ್ಯವಾದ ಅರ್ಥವನ್ನು ಕೊಡಬೇಕಾದ ಅಗತ್ಯ ಇಲ್ಲ. ಹಾಗೆ 3 ಕಾಸಿನ ಹಡಬೆ ಅಂದರೆ 3 ಕಾಸಿಗೂ ಬಿಕಾರಿ, 3 ಕಾಸಿಗೂ ಬೆಲೆ ಇಲ್ದೋನೆ. ಅರ್ಥ ಆಯ್ತಲ್ಲ? 3 ಕಾಸಿಗೂ ಯೋಗ್ಯತೆ ಇಲ್ದೋನೆ, ನಾಯಿ ನನ್ನ ಮಗನೇ ಇಂಥವನೇ ಅಂತ ಚೆನ್ನಾಗಿ ಬೈದು ಇನ್ನೇನಾದರೂ ಪಾತ್ರೆ ಮುಳುಗೈತೆ ನೋಡೋ ಅಂತಂದರು. ಅವನ ಪ್ರಶ್ನೆಗೆ ಮಗು ಯೋಚನೆಯ ಕೋಟೆಯಿಂದ ಹೊರಬಂತು. ಯಾವಾಗ ಅಪ್ಪ ಗದರಿಸ್ತಾ ಅಪ್ಪಯ್ಯ ಅಂತ ಅವಾಗ ಅಲ್ಲಿವರೆಗೂ ಬೆಳ್ಳಿಕ್ಕ ನೀರಲ್ಲಿ ಮುಳುಗನ ಅಂತ ಯೋಚನೆ ಮಾಡ್ತಾ ಇದ್ದಂಥ ಮಗನಿಗೆ 3 ಕಾಸಿನ ಹಡಬೆ, ಅಪ್ಪಯ್ಯ ಇನ್ನೇನಾದ್ರು ಐತನ ಪಾತ್ರೆನಾ ಅವಾಗ ಶುರುವಾಯಿತು. ಅಂದರೆ ಅವನ ಯೋಚನೆ ಹುಡುಗಾಟ, ಅಪ್ಪನಿಗೆ ಪ್ರಾಂಕ್ಸ್ ಅಂತ. ಬನ್ನಿ, ಮಗ ಗುಡ್ಡನಿಗೆ ಇನ್ಯಾವ ಪಾತ್ರಗಳು ನೆನಪಿಗೆ ಬರಲಿಲ್ಲ. ದೊಡ್ಡವ್ರಿಗೆ ನೆನ್ಪಿಟ್ಕೊಳಕ್ಕೆ ಕಷ್ಟ. 8 ವರ್ಷದ ಮಗು ಇನ್ನೇನು ನೆನ್ಪಿಟ್ಕೊಳತ್ತೆ ನೀವು ಹೇಳಿ? ಆ ಮಗುಗೆ ಯಾವ ಪಾತ್ರ ನೆನಪಿಗೆ ಬರಲಿಲ್ಲ. ಸರಿ, ಮಾಮೂಲಾಗಿ ದಿನವೂ ಇರುವಂತೆ 2 ಕಂಚಿನ ಕೊಳಗ ಅಂಡರ್ಲೈನ್ ಮಾಡ್ಕೊಳ್ಳಿ.
ಮುಳುಗಿದ್ದ ಯಾವ ಯಾವ ಪಾತ್ರೆಗಳನ್ನು ಹೊರತೆಗೆದನು, ಅಥವಾ ಮಾಮೂಲಿಯಾಗಿ ದಣಿಗಳ ಮನೆಯಲ್ಲಿ ಯಾವ ಯಾವ ಪಾತ್ರೆಯು ಬಳಕೆಯಾಗುತ್ತಿತ್ತು ಕೇಳ್ತಾರೆ ನೋಡಿ. 2 ಕಂಚಿನ ಕೊಳಗ, 2 ಹಿತ್ತಾಳೆ ಗಿಂಡಿ, 10 ಹಿತ್ತಾಳೆ ಲೋಟ, 2 ಚೊಂಬು, 6 ಮರದ ಸೌಟು, 2 ಹಿತ್ತಾಳೆ ಸೌಟು, 10 ಕಂಚಿನ ಬಟ್ಲು, 8 ಹಿತ್ತಾಳೆ ತಟ್ಟೆ, 1 ಬಾಣಲಿ, ಇವೆಲ್ಲವೂ ಇವೆ. 2 ಅಂಕ ಕೇಳ್ತಾರೆ. ದಣಿಗಳ ಮನೆಯಲ್ಲಿ ಇದ್ದಂಥ ವಿಶೇಷವಾದ ಪಾತ್ರೆಗಳು ಯಾವುವು, ಬಳಕೆಯ ಪಾತ್ರೆಗಳು ಯಾವುವು ಪಟ್ಟಿ ಮಾಡಿ ಅಂತ ಕೇಳ್ತಾರೆ. ಅವಾಗ ನೋಡಿ, 2 ಕಂಚಿನ ಕೊಳಗ ಅಂದರೆ ದೊಡ್ಡವಲ್ಲ, ಕೊಳದಪ್ಪಲೆ ಅಂತ, 1 ಲೀಟ್ರ್ ನೀರು ಹಿಡಿಯುವಂಥ ಕೊಳಗಗಳು ಕಂಚಿಂದ್ರೆ ಭಾರ ಇರುತ್ತೆ, ನಿಮ್ಗೆ ಗೊತ್ತಿಲ್ಲ, ಪಂಚಲೋಹದಿಂದ ಮಾಡುವಂಥದ್ದನ್ನು ಕಂಚು ಅಂತೀವಿ. 2 ಹಿತ್ತಾಳೆ ಗಿಂಡಿ, ಇವು ಚಿಕ್ಕವು ಹಿತ್ತಾಳೆಯ ಗಿಂಡಿಗಳು ಅಂದರೆ ಒಂದು ಪುಟ್ಟು ಚೊಂಬುಗಳು, ಮತ್ತು 10 ಹಿತ್ತಾಳೆ ಲೋಟ, 10 ಲೋಟಗಳು ಹಿತ್ತಾಳೆ, ಅವು ಕೂಡ ಭಾರವಾಗಿದ್ದಾವೆ. 2 ಚೊಂಬು, ದೊಡ್ಡವು 2 ಚೊಂಬು, ಮತ್ತು 6 ಮರದ ಸೌಟನ್ನು ಮರದಲ್ಲೇ ಮಾಡಿದ್ದಾರೆ ಅಂತಲ್ಲ, ಸೌಟೆಲ್ಲ ಹಿತ್ತಾಳೆ, ಇಡೀ ಮರದಿರುತ್ತೆ. ಯಾಕೆಂದರೆ ಬಿಸಿ ಇರುವಂಥ ವಸ್ತುವನ್ನು ನಾವು ಮುಳುಗಿಸಿ ಹಿಂಗೆ ಅದನ್ನು ತಿರುಗಿಸ್ಬೇಕು ಅಂದಾಗ ಹಿತ್ತಾಳೆದೋ ಅಥವಾ ತಾಮ್ರದ್ದು ಸೌಟ ಆದರೆ ಬೇಗ ಕಾದ್ಬಿಟ್ಟು ಆ ಹಿಡಿಯೆಲ್ಲ ಬಿಸಿ ಆಗಿಬಿಡುತ್ತೆ. ಆ ಬಿಸಿ ಆಗಬಾರ್ದು ಅಂತ ಏನು ಮಾಡಿರುತ್ತೆ, ಹಿಡಿಗೆ ಮರದ ಒಂದು ಹಿಡಿಯನ್ನು ಹಾಕಿರ್ತಾರೆ. ಆ ಮರದ ಹಿಡಿ ಇರುವಂಥ ಸೌಟುಗಳು ನೋಡಿ, 6 ಮರದ ಸೌಟು, 2 ಹಿತ್ತಾಳೆ ಸೌಟು, ಇಲ್ಲಿ ಒಟ್ಟು 8, 2 ಹಿತ್ತಾಳೆ ಸೌಟುಗಳು ದೊಡ್ಡವು ಮತ್ತು 6 ಮರದ ಸೌಟುಗಳು, ಒಟ್ಟು 8. 10 ಕಂಚಿನ ಬಟ್ಲು, ಇವೆಲ್ಲ ಈಗ ನಾವು ಜಾಮೂನ್ ಬಟ್ಲು ಅಂತೀವಲ್ಲ ಅಂಥ 10 ಕಂಚಿನ ಬಟ್ಲು, ಪುಟ್ಟು ಬಟ್ಲುಗಳು, ಅದರೊಳಗೆ ಪಾಯಸ ಹಾಕ್ಕೊಳಕ್ಕೋ ಅಥವಾ ಪಲ್ಯ ಹಾಕ್ಕೊಳಕ್ಕೋ ಇನ್ನೊಂದೇನಕ್ಕೋ ಮಾಡ್ಕೊಂಡಿರ್ತಾರೆ, ಅದು 10 ಬಟ್ಲುಗಳು. 8 ಹಿತ್ತಾಳೆ ತಟ್ಟೆ, ದೊಡ್ಡವು ಊಟ ಮಾಡುವಂಥ ಹಿತ್ತಾಳೆ ದೊಡ್ಡ ತಟ್ಟೆಗಳು, 1 ಬಾಣಲಿ, ಎಲ್ಲವನ್ನು ಅಂದರೆ ಅನ್ನ ತುಂಬ್ಕೊಳಕ್ಕೋ ಅಥವಾ ಇನ್ನೊಂದೇನಕ್ಕೋ ಒಂದು ದೊಡ್ಡ ಬಾಣಲಿ, ಎಲ್ಲವೂ ಇದೆ. 1 ಬಾಣಲಿ, 8 ತಟ್ಟೆ, 10 ಲೋಟ, ಅರ್ಥ ಆಯ್ತಲ್ಲ, ಮತ್ತು 10 ಕಂಚಿನ ಬಟ್ಲು, ಮತ್ತು 6 ಮರದ ಸೌಟು, 2 ಕಂಚಿನ ಸೌಟು, 2 ಚೊಂಬು, 2 ಗಿಂಡಿ, ಮತ್ತು 2 ಕಂಚಿನ ಕೊಳಗ, ಹೀಗೆ ಬಹಳಷ್ಟು ಪಾತ್ರೆಗಳೆಲ್ಲ ಇದ್ದಾವೆ. ಹಾಗಾಗಿ ಎಲ್ಲ ಪಾತ್ರೆಗಳು ಇವೆ, ಮತ್ತು ಯಾವುದೂ ಕಾಣಿಸುತ್ತಿಲ್ಲ. ಇಷ್ಟು ಬಿಟ್ಟರೆ ಇನ್ಯಾವ ಪಾತ್ರೆ ಇಲ್ಲ. ಮಗ ಗುಡ್ಡನಿಗೂ ತಿಳಿಯುತ್ತಿಲ್ಲ. ಆ ನೀರೊಳಗೆ ಪಾತ್ರೆಗಳು ಮುಳುಗೋಗ್ಲಿಕ್ಕೆ ಕಾರಣ ಅನ್ನೋದಕ್ಕಿಂತ ಮುಳುಗಿ ಹೋಗುವ ಸಂದರ್ಭದಲ್ಲಿ ಸಾಕ್ಷಿಯಾಗಿರುವಂಥ ಮಗು, ಅದಕ್ಕೂ ಕೂಡ ಗೊತ್ತಾಗ್ತಿಲ್ಲ ಇನ್ನೂ ಯಾವ್ಯಾವ ಪಾತ್ರೆ ಇತ್ತು ಅಂತ. ಚೊಂಬುಗಳವೆ, ಸೌಟು ಅವೆ, ತಟ್ಟೆಗಳು ಅವೆ, ಲೋಟಗಳು ಅವೆ, ಬಟ್ಲುಗಳು ಅವೆ, ಇನ್ನೇನು ಅಂತ ಮಗುಗೂ ಗೊತ್ತಾಗ್ತಿಲ್ಲ. ಅಪ್ಪನಿಗಂತೂ ಮೊದಲೇ ಗೊತ್ತಿಲ್ಲ. ಇನ್ಯಾವಾರು ಇದ್ದರೆ ನೆನಪಿಸ್ಕೊಳ್ಳೋ ಅಂತ ಬೈತಾವನಪ್ಪ. ಗುಡ್ಡನಿಗೂ ತಿಳಿಯುತ್ತಿಲ್ಲ, ಅಪ್ಪನಿಗೂ ಅಷ್ಟೇ, ಅಪ್ಪನಿಗೂ ಗೊತ್ತಾಗ್ತಿಲ್ಲ. ಅಪ್ಪ ಮಗನನ್ನು ಅದೆಷ್ಟು ಕಾಡಿದರೂ ಬೇಡಿದರೂ ಬಾಲಕ ಗುಡ್ಡನಿಗೆ ಉತ್ತರಿಸಲು ಕಿವಿ ಬಾಯಿ ಏನೂ ತೋಚುತ್ತಿಲ್ಲ. ಅಪ್ಪ ಹೇಳ್ತಾನೆ, ಗುಡ್ಡ ನೆನಪಿಸ್ಕೊಳ್ಳೋ, ಇನ್ನೇನಾದ್ರು ಇತ್ತೆ ನೆನಪಿಸ್ಕೊಳ್ಳೋ, ಮುಳುಗೋಗಿತ್ತು ಹಿಂಗೆ ಪಾತ್ರೆ ಅಂತ ತಗೊಂಡೋದ್ರೆ ಕಣ್ಣಿಟ್ಟು ನೋಡ್ತಾರೆ ಕಣೋ, ಒಂದು ಪಾತ್ರೆ ಹೋಗಿದ್ರು ಮುಗಿದೋಗಿತ್ತು ಕಣೋ, ಹಿಡ್ಕೊಂಡು ಸಭ್ಯದಲ್ಲಿ ಹೊಡಿತಾರೆ ಕಣೋ, ಮರದ್ದು ಎಡೆಮಟ್ಟೆ ತಗೊಂಡು ಹೊಡಿತಾರೆ, ಹೇಳೋ ಇನ್ನೇನಾದ್ರು ಇತ್ತೇನೋ ಅಂತ ಕಾಡಿ ಬೇಡಿ ಕಾಲು ಹಿಡ್ಕೊಳ್ಳೋ ಮಟ್ಟಕ್ಕೆ ಹೇಳಪ್ಪ ನಿನ್ನ ತಂದೆ, ಹೇಳೋ ಇನ್ಯಾವ ಪಾತ್ರೆ ಇತ್ತು ಹೇಳೋ ಅಂತ ಏನು ಬೇಡಿದ್ರು ಕೂಡ ಆ ಮಗುಗೆ ಕಿವಿ ಬಾಯಿ ಎರಡೂ ಇಲ್ಲ. ಅಪ್ಪ ಕೇಳಿಸ್ತಿಲ್ಲ, ಬಾಯಿ ಆಡೋಕ್ಕೆ ಮಾತಿಲ್ಲ. ಯಾಕೆಂದರೆ ಆ ಮಗುಗೆ ಗೊತ್ತಾಗ್ತಿಲ್ಲ ಇನ್ನೂ ಯಾವ್ಯಾವ ಪಾತ್ರೆ ಇತ್ತು ಅನ್ನೋದು. ನೋಡಿ, ಕಿವಿ ಮತ್ತು ಬಾಯಿ ಏನೂ ತೋಚುತ್ತಿಲ್ಲ. ದಣಿಯವರ ಒಡತಿ ದಿನವೂ ಹೊರಗೆ ಸುರಿಯುವ ಮುಸುರೆ ಪಾತ್ರೆಗಳನ್ನು ಹೊತ್ತು ತಂದು ಅದನ್ನು ಉಜ್ಜುವುದಷ್ಟೇ ಅವನ ಕೆಲಸ. ದಣಿಗಳ ಒಡತಿ ಒಂದು ದೊಡ್ಡ ಮಂಕ್ರಿಲಿ ಎಲ್ಲ ಪಾತ್ರೆಗಳನ್ನ ತುಂಬಿಕ್ಕಿರ್ತಾಳೆ. ಬೆಳಗ್ಗೆದು ಮಧ್ಯಾಹ್ನದ್ದು ಸಂಜೆದು ಎಲ್ಲ ತುಂಬಿಕ್ಕಿರ್ತಾಳೆ. ಆ ಎಲ್ಲವನ್ನ ತಂದು ಬೆಳಗ್ಗೆನೇ ಹಾಕ್ಕೊಂಡು ಬೆಳಗ್ಬಿಟ್ಟು ತಿಂಡಿ ವಸ್ತುಗೆ ತಗೊಂಡೋಗಿ ಕೊಡುವಂಥದ್ದು ಇವನ ಕೆಲಸ. ಅಷ್ಟು ಬಿಟ್ಟರೆ ಅದರಲ್ಲಿ ಚೊಂಬೆ ಎಷ್ಟಿತ್ತು, ತಟ್ಟೆ ಎಷ್ಟಿತ್ತು, ಗಂಗ್ಲ ಎಷ್ಟಿತ್ತು, ಸೌಟು ಎಷ್ಟಿತ್ತು, ದಬ್ರಿ ಎಷ್ಟಿತ್ತು, ಇವ್ಯಾವು ಅವನ ಲೆಕ್ಕಕ್ಕಿಲ್ಲ. ಏನೇನಾವೋ ಅವೆಲ್ಲ ತೊಳೆದು ಕೊಡೋದು ಅವನ ಕೆಲಸ ಅಷ್ಟೇ. ನೋಡಿ, ಮನೆ ಒಡತಿ ದಿನವೂ ಹೊರಗೆ ಸುರಿಯುವ ಮುಸುರೆ ಪಾತ್ರೆಗಳು, ಅಂದರೆ ಒಂದು ಮಂಕ್ರಿ ಒಳಗೆ ಹಾಕುವಂಥ ಮುಸುರೆ ಪಾತ್ರೆಗಳನ್ನ ಹೊತ್ಕೊಂಬರೋದು ಮತ್ತು ಅವುಗಳನ್ನ ನೀಟಾಗಿ ತೊಳೆದ್ಬಿಟ್ಟು ತಗೊಂಡೋಗಿ ಮನೆಗೆ ಕೊಡೋದು. ಅಷ್ಟು ಬಿಟ್ಟರೆ ಆ ಮಗುಗೆ ಇನ್ನೇನು ಗೊತ್ತಿಲ್ಲ. ಎಷ್ಟು ಪಾತ್ರೆ ಯಾವುದು ಏನು ಎತ್ತ ಅಂತ ಯಾಕಿಷ್ಟು ಎಂದು ವಿಚಾರಿಸಿದರೆ ದಣಿಪತ್ನಿಗೆ ಮಜ್ಜಿಗೆ ಕಡೆಯುವ ಕುಡುಗೋಲನ್ನೇ ತಲೆ ಸೀಳಿಬಿಟ್ಟಾರು. ನೋಡಿ, ಅಕಸ್ಮಾತ್ ಯಾಕ್ರವ ಇಷ್ಟೊಂದು ತಟ್ಟೆ ಹಾಕಿದಿರಾ, ಯಾಕ್ರವ ಇಷ್ಟೊಂದು ಪಾತ್ರೆ, ಹೊಸಿ ಪಾತ್ರೆ ಹಾಕಿದ್ರು, ಇಷ್ಟೊಂದು ಪಾತ್ರೆ ಹಾಕಿದಿರಲ್ಲ ಅಂತ ಏನಾದ್ರು ವಿಚಾರಿಸಿದ್ರೆ ದಣಿಗಳ ಹೆಂಡತಿ ಕೋಪ ಬಂದು ಏನು ಮಜ್ಜಿಗೆ ಕಡಿಯುವಂಥ ಮಂತಲ್ಲೇ ತಂದು ತಲೆ ಹೊಡೆದಾಕಿ ಸೀಳಾಗ್ತದೆ. ಎಲ್ಲ ಪಾಪ ನನ್ನ ಮಗನೇ, ಎಷ್ಟು ಪಾತ್ರೆ, ಇಷ್ಟೊಂದು ಪಾತ್ರೆ ಅಂತದ್ದು ಅಂತೀಯ, ಮುಚ್ಕೊಂಡು ತೊಳೆಯೋಗಲೇ ಅನ್ನುವಂಥ ಮಟ್ಟಕ್ಕೆ. ಯಾಕೆಂದರೆ ಅಸ್ತಿತ್ವವೇ ಇಲ್ಲದ ಶೂನ್ಯ ಸ್ಥಿತಿಯ ಒಂದು ಪರಿಸ್ಥಿತಿಯನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ. ವ್ಯಕ್ತಿತ್ವವನ್ನು ಶೂನ್ಯ ಮಾಡಿ, ಅಸ್ತಿತ್ವವಿಲ್ಲದಂತೆ ಮಾಡಿ, ಸ್ವಾಭಿಮಾನ ಶೂನ್ಯತೆಯಲ್ಲಿ ನಾವು ಹೇಳ್ದಂತೆ ಕೇಳ್ಕೊಂಡು ಬಿದ್ದಿರುವಂಥ ವ್ಯವಸ್ಥೆಯಲ್ಲಿ ಒಂದು ಜನಾಂಗವನ್ನು ಇಟ್ಕೊಳೋದಿದೆಯಲ್ಲ, ಅದು ದೊಡ್ಡ ದಾರುಣವಾದ ಘಟನೆ ಅನ್ನುವಂಥದ್ದು. ನೋಡಿ, ಹಾಗಾಗಿ ಅಲ್ಲಿ ದಣಿಗಳ ಪತ್ನಿ ಎಲ್ಲಿ ತಲೆ ಸೀಳ್ಬಿಟ್ಟಾರೋ
ಅನ್ನುವಂಥ ನೋಡಿ ಕಡೆಗೋಲಲ್ಲೇ ತಲೆ ಸೀಳಿಬಿಟ್ಟಾರು ಎಂಬ ಭಯ ದಣಿಗಳ ಪತ್ನಿಯಲ್ಲಿ ಆ ಮಗುವಿಗಿದೆ. ಹಾಗಾಗಿ ಅದು ಕೇಳ್ತಾನೂ ಇರಲಿಲ್ಲ, ಅವ್ರು ಹೇಳ್ತಾನೂ ಇರಲಿಲ್ಲ. ಅಷ್ಟು ತುಂಬಿಕೊಡೋರು ಅಷ್ಟು ತುಂಬಿದ್ದನ್ನು ತಾಂಡೋಗಿ ಆತ ತೊಳೆದ್ಬಿಟ್ಟು ವಾಪಸ್ ಕೊಡ್ತಾ ಇದ್ದ. ಇದೊಂದು ಕೆಲಸ ನೋಡಿ. ಅಪ್ಪನ ಕಾಡುವಿಕೆಗೆ ಕೊನೆಗೂ ಯೋಚಿಸಿ ಹಣ್ಣಾದ ಗುಡ್ಡನಿಗೆ ಥಟ್ಟನೆ ನೆನಪಿಗೆ ಬಂದಿದ್ದು ಆ ಬೆಳ್ಳಿ ಲೋಟ. ಮುಂಜಾನೆ ರೇಜಿಗೆ ಇಡಿಸುವಷ್ಟು ಬಾರಿ ದಣಿಪತ್ನಿಯವರು ಆ ಬೆಳ್ಳಿ ಲೋಟದ ಜಾಗೃತೆ ಮಾರಾಯ, ನನ್ನ ಮದುವೆಯಲ್ಲಿ ನಮ್ಮಪ್ಪ ಕೊಟ್ಟಿದ್ದು, ಅಪ್ಪಯ್ಯ ಕೂಡ್ಲದ ರಥಬೀಡಿಯಲ್ಲಿರುವ ನರಸಿಂಹಾಚಾರಿಯಲ್ಲಿ ಮಾಡಿದ್ದು, ಅವರ ಮನೆಯಲ್ಲಿ ಅದರ ಮೈಮೇಲಿನ ಹೂಬಳ್ಳಿಗಳನ್ನು ಈ ಕಾಲದಲ್ಲಿ ಯಾವ ಆಚಾರಿ ತಾನೇ ಮಾಡಿಯಾನೋ ಎಂದು ಹೇಳಿಯೇ ಮುಸುರೆ ಪಾತ್ರೆಯ ಜೊತೆಗೆ ಅದನ್ನು ಸೇರಿಸಿ ಇಟ್ಟಿದ್ದನ್ನು ಗುಡ್ಡ ಇದೀಗ ನೆನಪಿಸಿಕೊಂಡ. ನೋಡಿ, ಅರ್ಥ ಆಯ್ತಲ್ಲ? ಇಲ್ಲಿವರೆಗೂ ಎಲ್ಲ ಪಾತ್ರಗಳು ಸಿಕ್ತು ನಿಜ, ಆದರೆ ಆ ಕ್ಷಣಕ್ಕೆ ಅಪ್ಪನ ಕಾಡುವಿಕೆಯಲ್ಲಿ ಕಾಡಿ ಸೌಟು ಪಾತ್ರೆ ಪಗಡಿ ಎಲ್ಲ ನೆನಪಿಗೆ ಅಂದ. ಏನೋ ನೆನಪಿಗೆ ಬಂತು ನೋಡಿ. ಅಪ್ಪನ ಕಾಡುವಿಕೆಗೆ ಕೊನೆಗೂ ಯೋಚನೆ ಮಾಡಿ ಹಣ್ಣಾದ ಗುಡ್ಡನಿಗೆ, ಎಲ್ಲ ಯೋಚನೆ ಮುಗಿಸಿದಂಥ ಗುಡ್ಡನಿಗೆ ಥಟ್ಟನೆ ನೆನಪಿಗೆ ಬಂದು ಪಟ್ಟಂತ ಹೊಳೆದಿದ್ದೇನಪ್ಪ ಅಂದರೆ ಆ ಬೆಳ್ಳಿ ಲೋಟ. ಅಪಯ ಬೆಳ್ಳಿ ಲೋಟ. ಯಾಕೆ ಆ ಬೆಳ್ಳಿ ಲೋಟವನ್ನು ನೆನಪಿಸ್ಕೊಂಡು ಆಶ್ಚರ್ಯಪಟ್ಟ ಅಂದರೆ, ಮುಂಜಾನೆ ಅವತ್ತಿನ ಬೆಳಿಗ್ಗೆ 6 ಗಂಟೆಗೆ ಪಾತ್ರೆ ತೊಳೆಯೋಕ್ಕೆ ಬಂದಲ್ಲ, 6:30 ಪಾತ್ರೆ ತಗೊಂಡು ಹೋಗುವಾಗ ದಣಿಗಳ ಹೆಂಡತಿ ಬಂದು ಹೇಳಿದ್ಲು, ಏನು ರೇಜಿಗೆ ಇಡಿಸುವಷ್ಟು ಬಾರಿ. ರೇಜಿಗೆ ಅಂದರೆ ಬೇಜಾರಾಗೋದು ಅಂತ, ರೇಜಿಗೆ ಬೇಸರ. ರೇಜಿಗೆ ಇಡಿಸುವಷ್ಟು ಬೇಸರ ಆಗುವಷ್ಟು ಬಾರಿ ಅಂದರೆ 1 ಸರಿ 2 ಸರಿ ಅಲ್ಲ, 6 ಸರಿ. ಲೇ ಮರಯ ಬೆಳ್ಳಿ ಲೋಟ ಹುಷಾರ್ಕಣ, ಲೇ ಮರಯ ಬೆಳ್ಳಿ ಲೋಟ ಹುಷಾರ್ಕಣ, ಲೇ ಹುಷಾರೋ ಬೆಲೆ ಬಾಳ ಬೆಳ್ಳಿ ಲೋಟ ಅಂತ ಒಂದು 10-15 ಸರಿ ಹೇಳಿ ಕಳಿಸ್ಬಿಟ್ಟವಳೆ. ಬಿಡ್ರ ಮರೆ ನಂಗೆ ಗೊತ್ತು, ಬಿಡ್ರ ಮರೆಗೆ ಹಂಗಲ್ಲ ಕಣೋ, ಆ ಬೆಳ್ಳಿ ಲೋಟ ಸುಮ್ಮನೆ ಬೆಳ್ಳಿ ಲೋಟ ಅಲ್ಲ ಅದು. ನೋಡಿ ಹೇಳ್ತಾ ಇದ್ದಾರೆ, ಈ ಬೆಳ್ಳಿ ಲೋಟ ಜಾಗೃತೆ ಮಾರಾಯ. ಅಪ್ಪ ಈ ಬೆಳ್ಳಿ ಲೋಟ ಹುಷಾರ್ಕೊಣೋ, ಇದು ಬೆಲೆ ಬಾಳೋ ವಸ್ತು. ಯಾಕೆ ಅಂತೀಯೋ, ನನ್ನ ಮದುವೆಯಲ್ಲಿ ನಮ್ಮಪ್ಪ ಕೊಟ್ಟಿದ್ದು. ನಮ್ಮಪ್ಪ ನನ್ನ ಮದುವೆಯಲ್ಲಿ ನನ್ನ ಗಂಡನಿಗೆ ಇದನ್ನು ಉಡುಗೊರೆ ಯಾಕೆ ಕೊಟ್ಟಿರೋದು, ಇದು ಬೆಲೆ ಬಾಳುವಂಥದ್ದು. ಇದನ್ನು ಯಾರು ಮಾಡಿದ್ದು? ಅಪ್ಪಯ್ಯ ಕೂಡ್ಲದ ಅಲ್ಲೊಂದು ಬೀದಿ, ಅಪ್ಪಯ್ಯ ಕೂಡ್ಲದ ರಥ ಬೀದಿ ಇದೆಯಲ್ಲ, ಅಪ್ಪಯ್ಯ ಕೂಡ್ಲ ಅನ್ನುವಂಥ ಒಂದು ವ್ಯಕ್ತಿಯ ಹೆಸರಲ್ಲಿ ಒಂದು ರೋಡ್ ಇದೆಯಲ್ಲ, ಆ ರಸ್ತೆಯಲ್ಲಿ ರಥ ಬೀದಿ ಇದೆಯಲ್ಲ, ಅಂದರೆ ಮೈನ್ ರೋಡ್ ಅಂತ, ರಥ ಓಡಾಡುವಂಥ ಅಂದರೆ ಅಲ್ಲಿನ ದೇವರ ರಥವನ್ನು ಎಳೆಯುವಂಥ ಒಂದು ದಾರಿ ಇದೆಯಲ್ಲ, ಆ ದಾರಿಯಲ್ಲೇ ಒಂದು ಅಂಗಡಿ ಇತ್ತು. ಅಂದರೆ ಸುಮಾರು ಅಂಗಡಿಗಳಲ್ಲಿ ಅದು ಒಂದು ಅಂಗಡಿ ನರಸಿಂಹಾಚಾರಿ ಅಂತ ಇದ್ದ. ಅಂಡರ್ಲೈನ್ ಮಾಡ್ಕೊಳ್ಳಿ. ಆ ಬೆಳ್ಳಿ ಲೋಟವನ್ನು ಮಾಡಿದ ವ್ಯಕ್ತಿ ಯಾರು, ಬೆಳ್ಳಿ ಲೋಟ ಮಾಡಿದವನ ವ್ಯಕ್ತಿಯ ಅಂಗಡಿ ಮತ್ತು ಅವನ ಹೆಸರೇನು ಕೇಳ್ಬೋದು. ಹಾಗಾಗಿ ಅಪ್ಪಯ್ಯ ಕೂಡ್ಲ ರಥ ಬೀದಿಯಲ್ಲಿದ್ದಂಥ ಏನು ನರಸಿಂಹಾಚಾರ್ಯ ಬಳಿ ಆ ಒಂದು ಬೆಳ್ಳಿ ಲೋಟವನ್ನು ಮಾಡಿಸಿರೋದು. ಅದು ನಮ್ಮಪ್ಪ ನನ್ನ ಮದುವೆಗೆ ನನ್ನ ಗಂಡನಿಗೆ ಉಡುಗೊರೆಯಾಗಿ ಕೊಟ್ಟಿರುವಂಥದ್ದು. ಹಾಗಾಗಿ ಅದರ ಮೈಮೇಲಿನ ಹೂ ಬಳ್ಳಿಯನ್ನು ಈ ಕಾಲದಲ್ಲಿ ಯಾವ ಆಚಾರಿ ತಾನೇ ಮಾಡಿಯಾನು? ಅದರ ಮೈಮೇಲೆ ಐತಲ್ಲ ಬಳ್ಳಿ, ಹೂವಿನ ಬಳ್ಳಿ, ಆಕರ್ಷಕವಾದ ಬಳ್ಳಿ. ಆ ಬಳ್ಳಿಯನ್ನು ಇವತ್ತು ಈ ಕಾಲದಲ್ಲಿ ಯಾರಪ್ಪ ಅಂಥ ಬಳ್ಳಿ ಬಿಡಿಸೋಕ್ಕಾಗುತ್ತೆ? ಅಷ್ಟು ಸುಂದರವಾದ ಬಳ್ಳಿ ಮಾಡೋಕ್ಕೆ ಆ ನಾರಾಯಣಾಚಾರ್ಯಗೆ ಮಾತ್ರ ಆಗ್ತಿತ್ತು ಅವತ್ತಿನ ಕಾಲಕ್ಕೆ. ಅಂಥ ಹಳೆಯದು ಮರ ಇದು, ಹುಷಾರ್ಕಣೋ ಹುಷಾರು ಅಂತ ಹೇಳಿಯೇ ಮುಸುರೆ ಪಾತ್ರೆ ಜೊತೆ ಅದನ್ನು ಸೇರಿಸಿ ಇಟ್ಟಿದ್ದನ್ನು ಗುಡ್ಡ ಇದೀಗ ನೆನಪಿಸಿಕೊಂಡ. ಎಲ್ಲವನ್ನು ಹೇಳಿ ಆ ಮುಸುರೆ ಪಾತ್ರೆ ಎಲ್ಲ ಇಟ್ಟಿದ್ರು ಕಣಪ್ಪ. ಹಾಗಾಗಿ ಆ ಮುಸುರೆ ಪಾತ್ರೆ ಅನ್ನುವಂಥದ್ರೊಳಗೆ ಬೆಳ್ಳಿ ಲೋಟ ಇತ್ತು. ನೋಡಿದೀನಿ, ತಟ್ಟೆ ತೆಗೆದೆ, ಗಂಗಳ ತೆಗೆದೆ, ಚೊಂಬು ತೆಗೆದೆ, ಲೋಟ ತೆಗೆದೆ, ಆಮೇಲೆ ಏನೋ ಒಂದು ಬಟ್ಲುಗಳು, ಹಿತ್ತಾಳೆ ಬಟ್ಲುಗಳನ್ನೆಲ್ಲ ತೆಗೆದೆ. ಅದರೊಳಗೆ ಬೆಳ್ಳಿ ಲೋಟ ಇಲ್ಲ, ಬೆಳ್ಳಿ ಲೋಟ ನೀರೊಳಗಿದೆ. ಹಾಗಾದ್ರೆ ಆ ಬೆಳ್ಳಿ ಲೋಟ ಏನಾಯಿತು? ಬೆಳ್ಳಿ ಲೋಟದಿಂದ ಮುಂದಾದಂಥ ಸಮಸ್ಯೆಗಳು ಏನು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ಯೋಚನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ವಿದಾಯ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.